ಹೇಳಿದ್ರೆ ಈ ರೀತಿಯಾಗಿ ನೋಡಿರ್ತೀವಿ ಎಲ್ಲರೂ. ಸೊ ಈ ರೀತಿ ಏನಂತಂತ ಹೇಳಿದ್ರೆ ನೀವು ಪ್ರತಿಯೊಬ್ರು ನೋಡಿರ್ತೀರಿ, ಈ ರೀತಿಯಾಗಿ ಬಾಕ್ಸ್ ಇರುತ್ತ. ಸೊ ಇದನ್ನ ನಾವು ಓಪನ್ ಮಾಡಿದಾಗ ಇದನ್ನ ನಾವು ಯಾವ ರೀತಿಯಾಗಿ ನೋಡ್ತೀವಪ್ಪ ಅಂತಂದ ಹೇಳಿದ್ರೆ, ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಓಪನ್ ಮಾಡಿದಾಗ ನೋಡ್ತೀವಿ. ಸೊ ಇದೆಲ್ರಿಗೂ ಗೊತ್ತಾಯ್ತಾ? ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ಸೊ ಮೇನ್ ಈ ಕಡೆದಂತ ಅನ್ಕೊಂಡ್ವಿ ಅಂತಂದ ಹೇಳಿದ್ರೆ ಇದು ಏನಪ್ಪಾ ಅಂತಂದ ಹೇಳಿದ್ರೆ ಈ ಕಡೆ ಇರುತ್ತ. ಸೊ ಅದಾದ ನಂತರ ಇದು ಮೇಲ್ಗಡೆದು, ಇಲ್ಲಿ ಕೆಳಗಡೆ ಏನ್ ಬರುತ್ತಲ್ಲ ಅದನ್ನ ಇಲ್ಲಿ ಇಟ್ಟಿದೀವಿ. ಆಮೇಲೆ ಸೈಡ್ ಈ ಕಡೆ ಒಂದು ಎರಡು ಮುಖಗಳು ಬರ್ತಾವಲ್ಲ ಅದನ್ನ ನಾವು ಈ ಪ್ಲೇಸ್ ಅಲ್ಲಿ ಇಟ್ಟಿದೀವಿ. ಅಂದ್ರೆ ಬಾಕ್ಸ್ ಅನ್ನ ಬಿಚ್ಚಿದ್ವಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಕಾಣಿಸುತ್ತ ಅಂತ ನಾನ್ ನಿಮ್ಗೆ ಹೇಳಿದ್ದೆ. ಸೊ ಆಮೇಲೆ ಇನ್ನೊಂದ್ ಏನ್ ಹೇಳಿದ್ವಿ ಅಪ್ಪಾ ಅಂತಂದ ಹೇಳಿದ್ರೆ ಅಪೋಸಿಟ್ ಯಾವ ಬರ್ತಾವ ಸರ್. ಇಲ್ಲಿ ನೋಡ್ರಿ, ಇದ್ರದ್ದು ಅಪೋಸಿಟ್ ಏನಂತಂದ ಹೇಳಿದ್ರೆ ಯಾವಾಗ್ಲೂ ಕೆಳಗಡೆದಿರುತ್ತೆ. ಅಂದ್ರೆ ಇದ್ರದ್ದು ಅಪೋಸಿಟ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಈ ಫೇಸ್ ಇರುತ್ತೆ. ಎರಡು ಬಾಕ್ಸ್ ಮೇಲ್ಗಡೆ ಮತ್ತು ಕೆಳಗಡೆ ಏನಿರ್ತಾವಲ್ಲ ಅವು ಎರಡು ಅಪೋಸಿಟ್ ಇರ್ತಾವ. ಆಮೇಲೆ ಈ ಕಡೆದ ಫೇಸ್ ಏನಿರುತ್ತಲ್ಲ ಅದ್ರದ್ದು ಅಪೋಸಿಟ್ ಏನಂತಂದ ಹೇಳಿದ್ರೆ ಈ ಕಡೆ ಬರುತ್ತಾ ಅದಿರುತ್ತೆ. ಅಂದ್ರೆ ನಾವು ಇಲ್ಲಿ ಇದನ್ನ ತಗೊಂಡ್ವಿ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಸೊ ಇದು ಈ ಕಡೆ ಹೋಯ್ತು, ಇದು ಫುಲ್ ಹಿಂದ್ಗಡೆ ಹೋಗುತ್ತೆ, ಅಂದ್ರೆ ಈ ಕಡೆ ಸೈಡ್ ಬರುತ್ತೆ. ಇದು ಎರಡು ಏನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ ನಾನು ಈ ರೀತಿಯಾಗಿ ಬರಿತೀನಿ ನೋಡ್ರಿ, ಅಪೋಸಿಟ್ ಇರ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇವೆರಡು ಏನಪ್ಪಾ ಅಂತಂದ ಹೇಳಿದ್ರೆ ಅಪೋಸಿಟ್ ಇರ್ತಾವ. ಸೊ ಈ ರೀತಿಯಾಗಿ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಇವಾಗ ಕಂಟಿನ್ಯೂಸ್ ಆಗಿ ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಸೊ 2000 ಎಸ್ ಇದು ಯಾವ ಕ್ವಶನ್ ಪೇಪರ್ ಅಪ್ಪ ಅಂತಂದ ಹೇಳಿದ್ರೆ 24th ಜನವರಿ. ಸೊ ಆ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಆಲ್ ಶಿಫ್ಟ್ ಏನಿದಾವಲ್ಲ ಅದ್ರದ್ದೆಲ್ಲ ಕೇಳಿರುವಂತ ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ. ಸೊ ಇದ್ರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತಂದ ಹೇಳಿದ್ರೆ ಈ ರೀತಿ ಆಗೈತೆ. ಸೊ ಇದು ಯಾವಾಗ ನಡೆದಿರೋದು? 24th ಜನವರಿ. ನೀವು ಯಾರಾದ್ರೂ ಚೆಕ್ ಮಾಡ್ತಾ ಇದ್ರೆ ಕ್ವಶನ್ಸ್ ಇದಾವ ಇಲ್ಲ ಸರ್ ಅಂತಂದೇಳಿ ನೀವು ಚೆಕ್ ಮಾಡ್ಕೋಬಹುದು. 24th ಜನವರಿ ನಡೆದಿರುವಂತಹ ಫಸ್ಟ್ ಶಿಫ್ಟ್ ಎಕ್ಸಾಮ್. ಸೊ ಇವಾಗ ನಾವು ಏನ್ ಹೇಳಿದೀವಿ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಸರ್ ಫಸ್ಟ್ ಏನ್ ಮಾಡ್ಬೇಕು, ಈ ರೀತಿ ಆಗಿತ್ತಂತಂದ ಹೇಳಿದ್ರೆ ಇಲ್ಲಿ ನಾವು ಆನ್ಸರ್ ಅನ್ನ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದೀವಿ. ಸೊ ಇರ್ಲಿ ಬಿಡಿ. ಸೊ ಇದೊಂದಷ್ಟೇ ಐತೆ. ಇಲ್ಲಿ ನೋಡ್ರಿ, ಸೊ ಎರಡು ಬಾಕ್ಸ್ ಗಳಿದಾವ. ಎರಡು ಬಾಕ್ಸ್ ಗಳನ್ನ ನಾವು ತಗೊಂಡ್ವಿ ಅಂತಂದ ಹೇಳಿದ್ರೆ ಮೊದಲು ಯಾವ ಬಾಕ್ಸ್ ಅನ್ನ ನೋಡ್ಬೇಕು ಅಂತಂದೆಲ್ಲಾನು ಹೇಳಿದ್ವಿ. ಫಸ್ಟ್ ಏನ್ ಮಾಡ್ಬೇಕು, ನಾವು ಫಸ್ಟ್ ಥಿಂಕ್ ಮಾಡೋದೇನು, ಈ ಎರಡೂ ಬಾಕ್ಸ್ ಗಳನ್ನ ನೋಡಿದ ನಂತರ ಸರ್ ಕಾಮನ್ ಯಾವ್ದಾವ್ರಿ? ಸರ್ ಇಲ್ಲಿ 7 ಕಾಮನ್ ಐತ್ರಿ, ಸರ್ ಇಲ್ಲೂ 7 ಐತ್ರಿ, ಸರ್ ಇಲ್ಲೂ 11 ಐತ್ರಿ, ಇಲ್ಲೂ 11 ಐತಿ. ಇಷ್ಟೇನಂತಂದ ಹೇಳಿದ್ರೆ ಫಿಕ್ಸ್ ಮಾಡ್ಕೊಂಡು ಓಕೆ ಸರ್ ಎರಡೆರಡು ಕಾಮನ್ ಇದಾವ, ಓಕೆ ಫಿಕ್ಸ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡೋದ, ಮೊದಲು ಏನ್ ಮಾಡೋಣ ಅಂತಂದ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಇದೈತಲ್ಲ ಇದು ಮೇಲ್ಗಡೆ ಐತಿ, ಯಾವ್ದಾದ್ರು ಒಂದು ತಗೊಂಡ್ ನಾನು ಇದನ್ನ ತಗೊಂತೀನಿ ಯಾವಾಗ್ಲೂ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಈ ಬಾಕ್ಸ್ ಅನ್ನ ನಾನು ಬಿಚ್ಚಿದ್ನಿ ಅಂತಂದ ಹೇಳಿದ್ರೆ ನನಗೆ ಈ ರೀತಿಯಾಗಿ ಕಾಣಿಸುತ್ತೆ, ಕರೆಕ್ಟಾ? ಸೊ ನಾನು ಬಾಕ್ಸ್ ಅನ್ನ ಓಪನ್ ಮಾಡಿದ್ನಿ ಅಂತಂದ ಹೇಳಿದ್ರೆ ನನಗೆ ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಇದನ್ನ ಮೇನ್ ಅಂತ ತಗೊಂಡೆ. ಸೊ ಇಲ್ಲಿ ನಾನು ಬರ್ಕೊಂತೀನಿ ಯಾವಾಗ್ಲೂ ಕಾಮನ್ ಇರೋ ಏನಂತಂದ ಹೇಳಿದ್ರೆ ಮೇಲ್ಗಡೆದ್ನ 7 ಕಾಮನ್ ಇಲ್ಲಿ ಬರೀರಿ, ನೆಕ್ಸ್ಟ್ ಕಾಮನ್ ಇರೋದನ್ನ ನಾವು ಇಲ್ಲಿ ಬರಿತೀವಿ. ಯಾವಾಗ್ಲೂ ಏನಂತಂದ ಹೇಳಿದ್ರೆ ಕಾಮನ್ ಇರೋದನ್ನ ನಾವು ಅಲ್ಲಿ ಬರಿತೀವಿ, ಯಾಕಂದ್ರೆ ನಮ್ಗೆ ಈಸಿ ಆಗ್ಬೇಕಲ್ಲ. ನೆಕ್ಸ್ಟ್ ಅದನ್ನ ನಾವು ನೆಕ್ಸ್ಟ್ ನೋಡೋಣ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ನೋಡ್ರಿ, ಇಲ್ಲಿ 7 ಆಯ್ತಾ, ಇಲ್ಲಿ 11 ಆಯ್ತು. ಸೊ ಇದು 10 ನೋಡ್ರಿ, 11 ಇಲ್ಲಿ ಐತಿ, ಇಲ್ಲಿ 11 ಐತಿ. 10 ಯಾವ ಕಡೆ ಸೈಡ್ ಐತಿ ಸರ್? 11 ಬಲಗಡೆ ಐತ್ರಿ. ನೋಡ್ರಿ 10 ಯಾವ ಕಡೆ ಸೈಡ್ ಐತೆ? 11 ಬಲಗಡೆ. 11 ಬಲಗಡೆ ಅಂದ್ರೆ ಈ ಕಡೆ ಸೈಡ್ ಬರುತ್ತೆ. ಇಷ್ಟು ಬರ್ಕೊಂಡ್ವಿ. ಇದೇನಂತಂದ ಹೇಳಿದ್ರೆ ಇದನ್ನ ಬರೆದ್ ಮುಗಿಸಿದ್ವಿ. ಇನ್ ನೆಕ್ಸ್ಟ್ ಏನೈತಿ ಉಳ್ದಿದ್ದು ಇನ್ನೊಂದ್ ಐತಲ್ಲ ಆ ಬಾಕ್ಸ್ ನಾವು ಇವಾಗ ನೋಡ್ಕೊಳ್ಳೋಣ. ಸೊ ಅದನ್ನ ನಾನು ಇಲ್ಲಿ ಹಾಕ್ತೀನಿ ನೋಡ್ರಿ. ಸೊ ಈ ರೀತಿ ಏನಂತಂದ ಹೇಳಿದ್ರೆ ಬಾಕ್ಸ್ ಓಪನ್ ಮಾಡಿದಾಗ ನಮ್ಗೆ ಈ ತರ ಸಿಗುತ್ತೆ. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇವಾಗ ಇಲ್ಲಿ ಬರೆಯೋಣ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ಕಾಮನ್ ಐತಲ್ಲ ಇದನ್ನ ಇಲ್ಲಿ ಹಂಗ ಬರೆದ್ ಬಿಡ್ಬೇಕು. ಕಾಮನ್ ಏನಿರುತ್ತಲ್ಲ ಅದನ್ನ ಬರೆದ್ ಬಿಡ್ಬೇಕಷ್ಟೇ. ಸೊ ಬರ್ದ್ ಬಿಡ್ರಿ 7 11 ಬರದ್ವಿ. ಇಲ್ಲಿ 7 11 ಕಂಪ್ಲೀಟ್ ಆಯ್ತು. ಸರ್ ಇಲ್ಲಿ ನೋಡ್ರಿ 11 ಎಡಗಡೆ 9 ಐತ್ರಿ. ಇಲ್ಲಿ ನೋಡ್ರಿ 11 ಎಡಗಡೆ ಇಲ್ಲಿ ಇದು ಐತಿ ನೋಡ್ರಿ ಲೈನ್. ಏನಂತಂದ ಹೇಳಿದ್ರೆ ಇದು ಮೂಲೆ ಅಂತ ಹೇಳ್ತಾರಲ್ಲ, ಕಾರ್ನರ್ ಅಂತ ಹೇಳ್ತೀವಲ್ಲ, ಒಂದೇ ಕಾರ್ನರ್ ಐತೆ. 11 ಎಡಗಡೆ ಏನಂತಂದ ಹೇಳಿದ್ರೆ 9 ಐತ್ರಿ ಸರ್ ಅಂತಂದ್ ಹೇಳಿ ಬರ್ಕೊಂಡ್ವಿ. ಇವಾಗ ಇದನ್ನ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಆ ಡಯಾಗ್ರಾಮ್ ಅಲ್ಲಿ ಹಾಕ್ಬಿಡೋಣ. ಇಲ್ಲಿ 7 ಅಂತ ಬರ್ದಿದೀವಿ ಆಲ್ರೆಡಿ, 11 ಬರ್ದಿದೀವಿ, ಇನ್ನು 9 ಬರಿಬೇಕು. 9 ಎಲ್ಲಿ ಬರಿತೀರಿ? 11 ಎಡಗಡೆ ಆಲ್ರೆಡಿ ಬಡಗಡೆ ಐತಲ್ಲ, ಇಲ್ಲಿ 11 ಎಡಗಡೆ ಏನಂತಂದ ಹೇಳಿದ್ರೆ 9 ಅಂತ ಬರೆದ್ವಿ. ಇವಾಗ ಏನ್ ಮಾಡ್ಬೇಕು, ನಾವು ಕ್ವಶನ್ ನೋಡ್ಬೇಕು. ಸೊ ಇಲ್ಲಿ ಇದ್ದಿದ್ದೆಲ್ಲ ಬರ್ಕೊಂಡ್ವಿ. ವಾಟ್ ಈಸ್ ದ ಅಪೋಸಿಟ್ ಫೇಸ್ ಶೋಯಿಂಗ್ 9 ಅಂತಂದ್ರೆ, ಅಂದ್ರೆ 9ರದ ಅಪೋಸಿಟ್ ಏನ್ ಕೇಳಿದಾನ? ಅಪೋಸಿಟ್ ಆಫ್ 9 ಕೇಳಿದಾನ. ನಾನ್ ನಿಮ್ಗೆ ಹೇಳಿದೀನಿ. ಸೊ ಏನ್ ಹೇಳಿದೀನಿ? ಟ್ರಿಕ್ಸ್ ಹೇಳಿದೀನಿ ಸರ್. ಟ್ರಿಕ್ಸ್ ಅಂತ ಬಂದಾಗ ಸರ್ ಇವ್ ಎರಡು ಏನಂತ ಹೇಳಿದ್ರೆ ಎಲ್ಲವಾಗ್ಲೂ ಅಪೋಸಿಟ್ ಇರ್ತಾವ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಸ್ಕೆಚ್ ಬದಲ್ ಮಾಡ್ತೀನಿ ನೋಡ್ರಿ. ಸರ್ ಇವ್ಯಾವ ಇಲ್ಲಿ ಇಲ್ಲದಾವಲ್ರಿ ಸರ್, ಇದು ಮತ್ತು ಇದು ಏನಂತ ಹೇಳಿದ್ರೆ ಯಾವಾಗ್ಲೂ ಎರಡು ಅಪೋಸಿಟ್ ಇರ್ತಾವ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಉಳಿದಿರೋದು ಯಾವ್ದು ಸರ್? ಇವೆರಡು ಏನಂತ ಹೇಳಿದ್ರೆ ಯಾವಾಗ್ಲೂ ಅಪೋಸಿಟ್ ಇರ್ತಾವ್ರಿ. ಅಂದ್ರ ಇವಾಗ 9ರದ ಅಪೋಸಿಟ್ ಏನಪ್ಪಾ ಅಂತಂತ ಹೇಳಿದ್ರೆ 10 ಆಗತ್ತ. ಇದು ನಮ್ ಕರೆಕ್ಟ್ ಆನ್ಸರ್. ಬಟ್ ಆದ್ರೆ ನಾವು ಕಂಡು ಹಿಡಿಬೇಕಲ್ಲ ಹೆಂಗ? ಸೊ ಇವಾಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಯಾವ ತರ ಡಯಾಗ್ರಾಮ್ ಹಾಕಿದ್ದೀನಿ. ಒಂದ್ ಪೇಪರ್ ಅನ್ನು ಲಾಸ್ಟ್ ನೀವು ಕ್ಲಾಸ್ ನೋಡಿರ್ಲಿಲ್ಲ ಅಂತಂದ ಹೇಳಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ. ಲಾಸ್ಟ್ ಕ್ಲಾಸ್ ನೋಡ್ಕೊಂಬರ್ರಿ.
ಸೊ ನಾನು ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ, ನಿಮ್ಗೆಲ್ರಿಗೂ ಗೊತ್ತೈತೆ. ಸೇಮ್ ನಾನು ಇಲ್ಲಿ ಬಾಕ್ಸ್ ಗಳನ್ನ ಹಾಕಿದೀನಲ್ಲ, ಸೇಮ್ ಅದೇ ತರ ಬಾಕ್ಸ್ ಗಳನ್ನ ಹಾಕ್ಬಿಟ್ಟು ಸೊ ಪೇಪರ್ನ ಕಟ್ ಮಾಡ್ಕೊಂಡಿದೀನಿ. ನೀವು ಕೈಲಿ ಕಟ್ ಮಾಡ್ಕೊಳ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಅದನ್ನ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ನಾನು ಬಾಕ್ಸ್ ತರ ಅದನ್ನ ಮಡಚ್ಬೇಕು. ಅದನ್ನ ಈ ತರ ಏನಂತಂದ್ ಹೇಳಿದ್ರೆ ಜಸ್ಟ್ ಏನಂತಂದ್ ಹೇಳಿದ್ರೆ ಬಾಕ್ಸ್ ತರ ಆಗೋ ತರ ಮಡಿಚ್ಬಿಡ್ರಿ. ನಿಮಗೆ ಕರೆಕ್ಟ್ ಐತಿಲ್ಲ ಅಂತಂದ್ ಹೇಳಿ ಕನ್ಫರ್ಮೇಶನ್ ಕೊಡಾಕ್, ಜಸ್ಟ್ ಕನ್ಫರ್ಮೇಶನ್ಗೋಸ್ಕರ ಅಷ್ಟೇ. ಸೊ ಇವಾಗ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ನಾವು ಇಲ್ಲಿ ಏನೇನ್ ಬರ್ದೇವಲ್ಲ ಅದನ್ನೆಲ್ಲ ನಾನು ಬರ್ದ್ ಬಿಡ್ತೀನಿ ನೋಡಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಮೇಲ್ಗಡೆದ್ ಏನೈತೆ ಅಂತಂದ್ ಹೇಳಿದ್ರೆ ಬಾಕ್ಸ್ ಅಲ್ಲಿ 7 ಅಂತಂದ್ ಐತೆ, 7 ಅಂತಂದ್ ಬರ್ದ್ ಬಿಡ್ತೀನಿ ನಾನು. ಸೊ ಮೇಲ್ಗಡೆ ಏನೈತಪ್ಪ ಅಂತಂದ್ ಹೇಳಿದ್ರೆ 7 ಅಂತಂದ್ ಐತೆ. ನೆಕ್ಸ್ಟ್ ಮಿಡಲ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ 11 ಐತೆ. ಆಮೇಲೆ ಸೈಡ್ 10 ಅಂತಂದ್ ಐತೆ, ಸೊ 10. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 9 ಅಂತಂದಿದೆ. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ಕೊಂಡೆ. ಇಲ್ಲಿ ನೋಡ್ರಿ 7 ಅಂತಂದ್ ಬರ್ಕೊಂಡೆ, ಇಲ್ಲಿ 11 ಅಂತಂದ್ ಐತೆ, ಈ ಕಡೆ ಒಂದ್ ಕಡೆ ಸೈಡ್ ಐತಲ್ಲ ಅದು 10, ಆಮೇಲೆ 9. ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಮಡಿಸ್ತೀನಿ. ಸೊ ಈ ರೀತಿಯಾಗಿ ಮಡಚ್ನಿ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ನಾನು ಬಾಕ್ಸ್ ತರ ಮಾಡ್ತೀನಿ. ಇವಾಗ ಈ ರೀತಿಯಾಗಿ ಮಡಚ್ಬಿಟ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ಬಾಕ್ಸ್ ತರ ಮಾಡ್ತೀನಿ. ಎಸ್, ಈ ತರ ಏನಂತಂದ್ ಹೇಳಿದ್ರೆ ಬಾಕ್ಸ್ ತರ ಆಗುತ್ತೆ. ಇದನ್ನೆಲ್ಲಾನು ಮೂಲಿ ಮಡಚಿರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಒಂಥರ ಏನಂತಂದ್ ಹೇಳಿದ್ರೆ ಬಾಕ್ಸ್ ಆಗುತ್ತೆ. ಕರೆಕ್ಟಾ? ಇಲ್ಲಿ ನನ್ ಕರೆಕ್ಟ್ ಆಗಿ ಮಡ್ಸಕ್ ಬರ್ತಿಲ್ಲ. ಸೊ ಇಲ್ಲಿ ನೋಡ್ರಿ ಈ ರೀತಿ ಏನಂತಂದ್ ಹೇಳಿದ್ರೆ ಬಾಕ್ಸ್ ಆಗುತ್ತೆ, ಬಾಕ್ಸ್. ಸೊ ಇಲ್ಲಿ ನೋಡಿರ್ಬೋದು ನೀವು. ಇವಾಗ ನಾವಂಗ 9 ಎಲ್ಲೈತಿ ಸರ್? 9 ಇಲ್ಲೇ ಐತ್ರಿ. 9 ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲೈತೆ. ಇಲ್ಲಿ ನೀವು ನೋಡಿರ್ಬೋದು 9 ಇಲ್ಲೈತೆ. ಸೊ ಇದ್ರದ್ದು ಅಪೋಸಿಟ್ ಯಾವ್ದು? ಇಲ್ಲಿ ನೋಡ್ರಿ ನೀವು 9 ಇಲ್ಲೈತಿ. ಇದ್ರದ್ದು ಅಪೋಸಿಟ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ 10 ಆಗತ್ತ. ಈ ಕಡೆ ಸೈಡ್ ಅಪೋಸಿಟ್ ಯಾವಾಗ್ಲೂ ಈ ಕಡೆ ಆಗತ್ತ. ನಾವು ಬಾಕ್ಸ್ ನ ಮಾಡಿ ಈ ತರ ಮಾಡಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ 9 ಇಲ್ಲೈತ್ರಿ ಸರ, 9 ಈ ಕಡೆ ಸೈಡ್ ಐತ್ರಿ. 9 ಅಪೋಸಿಟ್ ಏನಂತಂದ್ ಹೇಳಿದ್ರೆ ಈ ಕಡೆ ಬರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ ನೋಡ್ರಿ. 9 ಈ ಕಡೆ ಐತ್ರಿ ಸರ, 9 ಅಪೋಸಿಟ್ ಯಾವಾಗ್ಲೂ ಇದಿರುತ್ತೆ 10 ಅಂತ ಬರುತ್ತೆ. ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿ ನೋಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನೈತಪ್ಪ ಅಂತಂದ್ ಹೇಳಿದ್ರೆ 32 ಪೇಜ್ ಅಲ್ಲಿ ಐತಿ ನೋಡ್ರಿ. ಸೊ ಇದೇ ಕ್ವಶನ್ ಪೇಪರ್ 24ನೇದು 32 ಪೇಜ್ ಅಲ್ಲಿ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಐತಾ ಈ ರೀತಿಯಾಗಿ ಐತ. ಸೊ ಇಲ್ಲಿ ಟೋಟಲ್ ಆಗಿ ಏನಿದಾವಪ್ಪ ಅಂತಂದ್ ಹೇಳಿದ್ರೆ ರೆಡ್, ಅದಾದ ನಂತರ ನೆಕ್ಸ್ಟ್ ಬ್ಲೂ, ಆಮೇಲೆ ಪಿಂಕ್, ಆಮೇಲೆ ಗ್ರೀನು, ವೈಟ್, ಬ್ಲಾಕ್ ಅಂತ ಹೇಳಿ ಟೋಟಲ್ ಆಗಿ 6 ಏನಿದಾವ ಅಂತಂದ್ ಹೇಳಿದ್ರೆ ನಿಮ್ಗೆ ಕಲರ್ಸ್ ಗಳಿದಾವ. ಸೊ ಈ ರೀತಿಯಾಗಿ ನಮ್ಗೆ ಕಲರ್ಸ್ ಕೊಟ್ಟಿದ್ದಾರೆ. ಫಸ್ಟ್ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್ ಕಾಮನ್ ಇರೋದ್ ನೋಡ್ಬೇಕು. ಕಾಮನ್ ಇರೋದ್ ರೌಂಡ್ ಹಾಕೊಂಡು ಯಾವ್ದು ಕಾಮನ್ ಐತಿ? ರೆಡ್ ಐತಿ. ಇಲ್ಲಿ ರೆಡ್ ಐತಾ? ಇಲ್ಲ ಸರ್. ಪಿಂಕ್ ಐತಿ? ಹಾ ಸರ್ ಪಿಂಕ್ ಐತ್ರಿ. ಇಲ್ಲಿ ನೋಡ್ರಿ ಪಿಂಕ್ ಐತ್ರಿ, ಇಲ್ಲಿ ಪಿಂಕ್ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಸರ್ ಬ್ಲೂ ಐತ್ರಿ, ಬ್ಲೂ ಐತಿ ಸರ್. 2 ಕಾಮನ್ ಇದಾವ್ರಿ. ಓಕೆ, ಕಾಮನ್ ಇದ್ದದ್ದು ನೋಡಿದ್ರಿ. ಇವಾಗ ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ನಾವು ಬಾಕ್ಸ್ ನ ಓಪನ್ ಮಾಡಿ ಬರ್ಕೊಬೇಕು. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಬಾಕ್ಸ್ ನ ಓಪನ್ ಮಾಡಿ ಬರ್ಕೊಂತೀವಿ. ಸೊ ನಾನು ಅದನ್ನ ಇವಾಗ ಏನ್ ಪೇಪರ್ನ ಕಟ್ ಮಾಡಿ ನಾನು ನಿಮ್ಗೆ ಹೇಳದೆ ಅಲ್ಲ. ಸೊ ನಿಮ್ಗೆ ಒನ್ ಟೈಮ್ ಎಕ್ಸಾಮ್ ಟೈಮ್ ಅಲ್ಲಿ ಈ ರೀತಿಯಾಗಿ ನೆನಪಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ತರ ಹಾಕೊಂಡು ಯಾವ್ದು ಅಪೋಸಿಟ್ ಅಂತ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಸೊ ಇದನ್ನ ಬಾಕ್ಸ್ ತರ ಮಾಡಿ ಇಲ್ಲಿ ಏನೈತಲ್ಲ ಇದ್ರಲ್ಲಿ ಏನ್ ಬಂದೈತಿಲ್ಲ ಅದನ್ನ ಎಲ್ಲೆಲ್ಲಿ ಬಂದೈತಿ ಅಲ್ಲಿ ಬರ್ಕೊಂಡ್ಬಿಟ್ಟು ಅದನ್ನ ಬಾಕ್ಸ್ ತರ ಮಾಡಿಬಿಟ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದ್ರದ್ದು ಅಪೋಸಿಟ್ ಯಾವ್ದು ಬರುತ್ತೆ ಅಂತಂದ್ ಹೇಳಿ. ಬೇಕಾದ್ರೆ ಇವಾಗ್ಲೇ ಟ್ರೈ ಮಾಡಿ ನೋಡ್ರಿ. ಎಸ್. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಈ ಬಾಕ್ಸ್ ನ ಕನ್ಸಿಡರ್ ಮಾಡ್ತೀನಿ. ಈ ಬಾಕ್ಸ್ ನ ಕನ್ಸಿಡರ್ ಮಾಡಿ ಫಸ್ಟ್ ಏನ್ ಬರ್ಕೊಂತೀನಿ? ಬ್ಲೂ ಟಾಪ್ ಐತಲ್ಲ ಅದನ್ನ ನಾವು ಕಾಮನ್ ಇದ್ದು ಬರ್ಕೋಬೇಕು ಮೊದಲು. ಸೊ ಇಲ್ಲಿ ಬ್ಲೂ ಅಂತ ಬರ್ಕೊಂಡೆ. ನೆಕ್ಸ್ಟ್ ಕಾಮನ್ ಯಾವ್ದೈತಿ? ಪಿಂಕ್ ಐತಿ. ಇಲ್ಲಿ ನಾನು ಪಿಂಕ್ ಅಂತ ಬರ್ಕೊಂಡೆ. ಇಲ್ಲಿ ನೋಡ್ರಿ ಇನ್ ಪಿಂಕ್ ಬಲಗಡೆ ಸೈಡ್ ಏನೈತಿ ಅಂತಂದ್ ಹೇಳಿದ್ರೆ ವೈಟ್ ಐತೆ. ಇಲ್ಲಿ ನೋಡ್ರಿ ನನ್ ಪಿಂಕ್ ಬಲಗಡೆ ಸೈಡ್ ಅಂದ್ರೆ ಬಲಗಡೆ ಈ ಕಡೆ ಬರುತ್ತೆ. ನಾನು ಇಲ್ಲಿ ಏನ್ ಬರ್ಕೋತೀನಿ ಅಂತಂದ್ ಹೇಳಿದ್ರೆ ವೈಟ್ ಅಂತ ಬರ್ಕೊಂತೀನಿ. ಪಿಂಕ್ ಬಲಗಡೆ ಸೈಡ್ ಏನೈತಿ? ವೈಟ್ ಅಂತಂದೈತೆ. ಇದು ಮುಗೀತಿ ಇವಾಗ. ಸೊ ಇನ್ನೊಂದ್ ಯಾವ್ದೈತಿ? ನಾನು ಇಲ್ಲೇ ತಗೋತೀನಿ ನೋಡ್ರಿ ಇದನ್ನ. ಸೊ ಈ ರೀತಿಯಾಗಿ ಇನ್ನೊಂದು ಬಾಕ್ಸ್ ನಾನು ಏನ್ ಮಾಡಿದೆ? ಓಪನ್ ಮಾಡಿ ಈ ರೀತಿಯಾಗಿ ನಾನು ಬರ್ಕೊಬೇಕು ಇವಾಗ. ಸೊ ಬರ್ಕೊಡ್ರಿ ನೋಡೋಣ. ಸೊ ಇದ್ರಲ್ಲಿ ಏನೈತಿ? ಮೊದ್ಲ ಬ್ಲೂ ಐತಿ, ಕಾಮನ್ ಇದ್ದು ಬರ್ಬೇಕು. ಇಲ್ಲಿ ಏನೈತಿ? ಪಿಂಕ್ ಅಂತಂದೈತೆ. ಇದು ಬ್ಲೂ, ಇದು ಪಿಂಕ್. ಸೊ ಪಿಂಕ್ ಎಡಗಡೆ ಸೈಡ್ ನೋಡ್ರಿ, ಅದನ್ನ ಸ್ವಲ್ಪ ಉಲ್ಟಾ ಮಾಡ್ರಿ. ಪಿಂಕ್ ಎಡಗಡೆ ಸೈಡ್ ಏನಂತ ಹೇಳಿದ್ರೆ ರೆಡ್ ಬರುತ್ತೆ. ಅಂದ್ರೆ ಪಿಂಕ್ ಎಡಗಡೆ ಸೈಡ್ ಈ ಕಡೆ ಸೈಡ್ ಏನಂದ್ರೆ ರೆಡ್ ಅಂತಂದ್ ಬರುತ್ತ. ಇದನ್ನ ಹೋಗಿ ಆ ಇಮೇಜ್ ಅಲ್ಲಿ ಈ ಇಮೇಜ್ ಅಲ್ಲಿ ನಾವು ಬರಿಬೇಕು ಇವಾಗ. ಸೊ ಬ್ಲೂ ಬರ್ದಿದೀವಿ ಸರ್, ಬ್ಲೂ ಐತ್ರಿ. ಪಿಂಕ್ ಐತ್ರಿ, ಇಲ್ಲಿ ಪಿಂಕ್ ಬರ್ದೇವ್ರಿ ಸರ್. ರೆಡ್ ಒಂದು ಬರಿಬೇಕು. ರೆಡ್ ಯಾವ ಕಡೆ ಬರಿಬೇಕು? ಪಿಂಕ್ ಎಡಗಡೆ ಸೈಡ್ ಬರ್ಬೇಕು. ಪಿಂಕ್ ಇಲ್ಲಿ ಐತಿ. ಪಿಂಕ್ ಎಡಗಡೆ ಸೈಡ್ ಅಂದ್ರೆ ಈ ಕಡೆ ಬರುತ್ತಾ. ಇಲ್ಲಿ ಏನ್ ಬರುತ್ತಪ್ಪ ಅಂತಂದ ಹೇಳಿದ್ರೆ ರೆಡ್ ಅಂತ ಬರುತ್ತಾ. ಇಲ್ಲಿ ನಮ್ಗೆ ಏನ್ ಕೇಳಿದ್ರ? ಅಪೋಸಿಟ್ ಟು ದಿ ರೆಡ್ ಅಂತ ಕೇಳಿದ್ರ. ಅಪೋಸಿಟ್ ಟು ದಿ ರೆಡ್ ಅಂತ ಹೇಳಿದ್ರೆ ಯಾವ್ದು ಬರುತ್ತಾ ಸರ್? ನಮ್ದು ವೈಟ್ ಬರುತ್ತಾ. ನಾನ್ ನಿಮ್ಗೆ ಟ್ರಿಕ್ಸ್ ಹೇಳಿದ್ನಲ್ಲ. ಸೊ ಅಪೋಸಿಟ್ ರೆಡ್ ಯಾವ್ದು ಬರುತ್ತಾ ಅಂತಂತ ಹೇಳಿದ್ರೆ ವೈಟ್ ಬರುತ್ತಾ. ಯಾಕ? ಸೊ ಇದ್ರದ್ದು ಅಪೋಸಿಟ್ ಯಾವಾಗ್ಲೂ ಇದಾಗಿರುತ್ತ. ಆಮೇಲೆ ಇದ್ರದ್ದು ಅಪೋಸಿಟ್ ಇದಾಗಿರುತ್ತ. ಈ ಬಾಕ್ಸ್ ಅಪೋಸಿಟ್ ಯಾವಾಗ್ಲೂ ಇದಾಗಿರುತ್ತ. ಸೇಮ್ ಅದೇ ತರ ನಾವು ಇವಾಗ ಏನ್ ಮಾಡ್ಬೇಕು?
ಸೊ ನಾವು ಇದ್ರ ಮೇಲೆ ಏನಂತ ಹೇಳಿದ್ರೆ ಟ್ರೈ ಮಾಡೋಣ. ನಾನು ಪ್ರತಿಯೊಂದ್ರಲ್ಲೂ ನಾನು ನಿಮ್ಗೆ ಏನಂತ ಹೇಳಿದ್ರೆ ಅದೇ ತರ ಹೇಳ್ಕೊಡೋಣ. ಯಾಕಂತ ಹೇಳಿದ್ರೆ ಸೊ ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ಯಾವ್ದ್ರದ್ದು ಅಪೋಸಿಟ್ ಯಾವ್ದಂತ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ 2 ಮಾರ್ಕ್ಸ್ ಹೋಗುತ್ತೆ, ನಾನು ಕಲ್ಸಿದ್ದು ವೇಸ್ಟ್. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂತಂದ ಹೇಳಿದ್ರೆ ಸೊ ಈ ರೀತಿಯಾಗಿ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡ್ಬೇಕು. ಬಾಕ್ಸ್ ಮಾಡೋದೇನ್ರು ಸೊ ಈ ತರ ಏನಂತಂದ ಹೇಳಿದ್ರೆ ಸರ್ ಈ ತರ ಹಿಂಗ್ 4 ಈ ಕಡೆ ಬಾಕ್ಸ್ ಹಾಕಿ ಮೇಲ್ಗಡೆ ಕೆಳಗಡೆ ಒಂದು ಬಾಕ್ಸ್ ಹಾಕಿರಿ ಅಂತಂದ ಹೇಳಿದ್ರೆ ಈಸಿಯಾಗಿ ಬಾಕ್ಸ್ ಆಗುತ್ತೆ. ಎಸ್, ಈಸಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಬಾಕ್ಸ್ ಆಗುತ್ತೆ. ಈಗ ನಾವೇನ್ ಮಾಡ್ಕೊಬೇಕು ಸರ್, ನಾವ್ ಅಲ್ಲಿ ಏನೇನ್ ಬರ್ದೇವಲ್ಲ ಅದನ್ನ ಬರ್ಕೊಂಡ್ಬಿಡೋಣ. ಸೊ ನನಗಿಲ್ಲಿ ನಿಮ್ಗೆ ತೋರ್ಸಕ್ ಬರಂಗಿಲ್ಲ, ನಾನ್ ಹೆಂಗ್ ಬರ್ದನಲ್ಲ ಸೇಮ್ ಅದೇ ತರ ಬ್ಲೂ ಬರೀರಿ, ನೆಕ್ಸ್ಟ್ ಪಿಂಕ್ ಅಂತ ಬರೀರಿ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ವೈಟ್ ಅಂತಂದ್ ಬರುತ್ತ, ಆಮೇಲೆ ನೆಕ್ಸ್ಟ್ ರೆಡ್ ಅಂತ ಬರುತ್ತ. ಈಗ ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ರೀತಿ ಬಾಕ್ಸ್ ಆಗಿ ಕೈಲಿಂದ ಹರಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಮೇಲ್ಗಡೆ ಏನೈತಿ ಬ್ಲೂ ಅಂತಂದೈತಿ, ಬ್ಲೂ ಅಂತ ಬರ್ದನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ವೈಟ್ ಅಂತ ಬರ್ದನ್. ಇದು ಒಂದ್ ಕಡೆ ಸೈಡ್ ಅಷ್ಟೇ ಐತಲ್ಲ, ಇಲ್ಲಿ ನೀವು ನೋಡಿರ್ಬೋದು. ಸೊ ಇಲ್ಲಿ ಏನೈತೆ ಅಂತ ಹೇಳಿದ್ರೆ ಒಂದ್ ಕಡೆ ಸೈಡ್ ಐತಲ್ಲ ವೈಟ್ ಬರ್ದೆ, ಆಮೇಲೆ ನೆಕ್ಸ್ಟ್ ನಡುವೆ ಪಿಂಕ್ ಅಂತಂದೈತೆ. ಇಲ್ಲಿ ನೆಕ್ಸ್ಟ್ ಏನೈತಪ್ಪ ಅಂತಂದ ಹೇಳಿದ್ರೆ ಇಲ್ಲಿ ರೆಡ್ ಐತೆ. ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಅದನ್ನ ಬಾಕ್ಸ್ ತರ ಮಾಡ್ತೀನಿ. ಮಾಡ್ರಿ, ನೀವು ಮಾಡಿದ ನಂತರ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು ಮೇಲ್ಗಡೆ ಬರುತ್ತಾ, ಇಲ್ಲಿ ಏನೈತಲ್ಲ ಇದು ಮೇಲ್ಗಡೆ ಬರುತ್ತಾ, ಇದೇನೈತಲ್ಲ ಇದು ಸೈಡ್ ಬರುತ್ತಾ, ಇದೇನಂತ ಹೇಳಿದ್ರೆ ಇಲ್ಲಿ 2 ಸೈಡ್ ಅದಾವ. ಒಂದ್ ಸೈಡ್ ಏನಂತ ಹೇಳಿದ್ರೆ ಈ ಕಡೆ ಬರುತ್ತೆ, ಇನ್ನೊಂದ್ ಸೈಡ್ ಐತಲ್ಲ ಅದು ಹಿಂದ್ಗಡೆ ಬರುತ್ತೆ. ಇಲ್ಲಿ ನೋಡ್ರಿ ನಾವು ನೋಡಿದ್ವಿ ಅಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ರೆಡ್ ಐತೆ, ಇಲ್ಲಿ ಏನೈತೆ ಅಂತ ಹೇಳಿದ್ರೆ ರೆಡ್ ಐತೆ, ಇಲ್ಲಿ ಒಂದ್ ಖಾಲಿ ಐತೆ, ಇನ್ನು ಅದನ್ನ ನಮ್ಗೆ ಗೊತ್ತಿಲ್ಲ. ಇಲ್ಲಿ ರೆಡ್ ಐತಲ್ಲ, ರೆಡ್ ಅಪೋಸಿಟ್ ಯಾವ್ದು ಅಂತ ಕೇಳಿದಾರೆ. ಈ ತರ ಆಯ್ತು ಅಂತಂದ ಹೇಳಿದ್ರೆ ಬಾಕ್ಸ್ ಇದ್ರದ್ದು ಅಪೋಸಿಟ್ ಯಾವ್ದಾಗತ್ತ, ಇದ್ರದ್ದು ಅಪೋಸಿಟ್ ಇಲ್ಲಿ ನೋಡ್ರಿ ನಾ ಕೈ ಮಾಡಿ ತೋರಿಸ್ತೀನಿ, ಇದ್ರದ್ದು ಅಪೋಸಿಟ್ ಯಾವಾಗ್ಲೂ ಇದಾಗಿರುತ್ತೆ. ಅಂದ್ರೆ ನಮ್ಗೆ ಏನ್ ಆನ್ಸರ್ ಬಂತು, ವೈಟ್ ಅಂತಂದ್ ಬಂತು. ಸೊ ಇಲ್ಲಿ ನಮ್ಗೆ ಈಸಿ ಅಷ್ಟಪ್ಪ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಏನ್ ಬರುತ್ತಪ್ಪ ಅಂತಂದ ಹೇಳಿದ್ರೆ ವೈಟ್ ಅಂತಂದ್ ಬರುತ್ತ. ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು? ಎಸ್, ಎಲ್ರಿಗೂ ಅಂತಂದ ಹೇಳಿದ್ರೆ ಬಾಕ್ಸ್ ಮಾಡ್ಲೇಬೇಕು. ಬಾಕ್ಸ್ ಮಾಡಿ ಒಂದ್ಸರಿ ಟ್ರೈ ಮಾಡ್ರು. ನಿಮ್ಗೆ ಯಾವ್ದಂತ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ಮೊದ್ಲು ಈ ರೀತಿಯಾಗಿ, ಅಂದ್ರೆ ನಾನು ಹಿಂಗೆ ಹೇಳ್ತೀನಲ್ಲ, ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಬಾಕ್ಸ್ ಹಾಕೊಡ್ರಿ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಬಾಕ್ಸ್ ಹಾಕೊಂಡ್ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಸೊ ನೀವು ಒಂದು ಬಾಕ್ಸ್ ಮಾಡಕ್ ರೆಡಿ ಮಾಡ್ರಿ. ಸೊ ಇದು ಎಕ್ಸಾಮ್ ಟೈಮ್ದಾಗ ಹೆವಿ ಹೆಲ್ಪ್ ಆಗತ್ತ. ನೀವು ಕೈಲೇನ ಹರಿಬಹುದು ಅದನ್ನ ಬಾಕ್ಸ್ ತರ. ಎಸ್, ಸೊ ಇದೆಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ನಮ್ಗೆ ಇಲ್ಲಿ ಏನ್ ಬರುತ್ತಪ್ಪ ಅಂತಂದ ಹೇಳಿದ್ರೆ ಆನ್ಸರ್ ವೈಟ್ ಅಂತಂದ್ ಬರುತ್ತ. ಸೊ ಬೇಕಾದ್ರೆ ಚೆಕ್ ಮಾಡ್ತೀರನ, ನೋಡೋಣ ಆನ್ಸರ. ಎಸ್, ಇಲ್ಲಿ ನಮಗ್ ಕ್ವಶನ್ ಐತೆ ನೋಡ್ರಿ. ಸೊ ಅಪೋಸಿಟ್ ಆಫ್ 18 ಅಂತಂದ್ ಕೇಳಿದಾರೆ. ಇಲ್ಲಿ ಏನ್ ಕೊಟ್ಟಿದಾರೆ ಅಂತಂದ್ ಹೇಳಿದ್ರೆ ಸೊ 18ರಿಂದ 22ರವರೆಗೂ ಹಿಂಗ ಬರ್ದಿದಾರ. ಸೊ 18ರಿಂದ ಎಷ್ಟು ಬರ್ದಿರ ಅಂತ ನಮ್ಗೆ ಅವೆಲ್ಲ ಬೇಡ. ಇವಾಗ ನಾವ್ ಏನ್ ಮಾಡೋಣ, ಸೊ ಫಸ್ಟ್ ನಮ್ ಕೆಲ್ಸ ಏನು, ಸೊ ಈ ತರ ನೋಡಿದಾಗ ಫಸ್ಟ್ ಸ್ಟೆಪ್ ಏನು, ಕಾಮನ್ ಯಾವ ಇದಾವ ಅಂತ ಹುಡುಕ್ಬೇಕು. ಇವಾಗ ಕಾಮನ್ ಇದ್ದದ್ದು ಹುಡುಕಿದ್ದು ನಾವು ರೌಂಡ್ ಹಾಕ್ಬೇಕು. ನೋಡ್ರಿ ಯಾವ್ದು ಕಾಮನ್ ಐತಿ ಸರ್, 18 ಕಾಮನ್ ಐತ್ರಿ ಇಲ್ಲಿ, ಇಲ್ಲ ಸರ್ 20 ಐತ್ರಿ, ಸರ್ 20 ಐತ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್ 21 ಐತ್ರಿ, 21 ಈ ರೀತಿ ಆಗೈತೆ ಸರ್, 2 ಕಾಮನ್ ಇದಾವ. ಈಗ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಯಾವ್ದೋ ಒಂದು ಬಾಕ್ಸ್ ನ ನಾನು ಓಪನ್ ಆಗಿ ಹಿಂಗ್ ಬಿಚ್ಚಿಡ್ತೀನಿ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಓಪನ್ ಅಪ್ ಆಗಿ ಅದನ್ನ ಬಾಕ್ಸ್ ನ ಈ ರೀತಿಯಾಗಿ ಬಿಚ್ಚಿದೆ. ಆಮೇಲೆ ಇನ್ನೂ ಒಂದು ಬಾಕ್ಸ್ ನ ಬಿಚ್ಚಬೇಕು. ನಾನು ಇದೇ ತರ ಏನಂತಂದ ಹೇಳಿದ್ರೆ ಹಾಕ್ಬಿಟ್ಟು ಇದೇ ತರ ಹಿಂಗ್ ನೀವೇನಂತಂದ ಹೇಳಿದ್ರೆ ಪೆನ್ ಇಂದಾನೆ ಏನಂತಂದ ಹೇಳಿದ್ರೆ ಡ್ರಾ ಮಾಡ್ರಿ ಒಂದು ಪೇಪರ್ದಾಗ. ಒಂದು ಸ್ಕ್ವೇರ್ ಪೇಪರ್ ತಗೊಂಡ್ಬಿಟ್ಟು ಪೆನ್ ಇಂದಾನೆ ಈ ತರ ಡ್ರಾ ಮಾಡಿ ಸುತ್ತಮುತ್ತ ಎಲ್ಲ ಹರಿದ್ ಬಿಡ್ರಿ. ಇಷ್ಟ ಇಟ್ಕೊಡ್ರಿ ಅಷ್ಟ ಬಾಕ್ಸ್ ಮಾಡ್ಕೊಂಡು. ಸೊ ಇವಾಗ ಏನ್ ಮಾಡೋಣ ಅಂತಂದ ಹೇಳಿದ್ರೆ ನಮ್ ನೆಕ್ಸ್ಟ್ ಸ್ಟೆಪ್ ಏನು, ಈ ತರ ಬಾಕ್ಸ್ ಹಾಕೊಂಡ ನಂತರ ನಮ್ ನೆಕ್ಸ್ಟ್ ಸ್ಟೆಪ್ ಏನಂತಂದ ಹೇಳಿದ್ರೆ ಕಾಮನ್ ಇರೋದ್ ನೋಡ್ಬೇಕು. ಇಲ್ಲಿ ನಾನು ಈ ಬಾಕ್ಸ್ ನ ತಗೊಂತೀನಿ, ಇಲ್ಲಿ 21 ಕಾಮನ್ ಐತೆ, ಇದನ್ನ ಟಾಪ್ ತಗೊಳ್ಳೋಣ, ಇದನ್ನ ಮೇಲೆ ತಗೊಳ್ಳೋಣ. ಸೊ ಇದನ್ನ ಮೇಲೆ ತಗೊಳ್ಳೋಣ, 21 ಮೇಲೆ ಆಯ್ತು ಅಂತಂದ ಹೇಳಿದ್ರೆ ಇದು 20 ಏನಾಗತ್ ನೋಡ್ರಿ, 20 ಏನಾಗತ್ ನೋಡ್ರಿ. ಎಸ್, ನೀವು ಹೆಂಗಾದ್ರೂ ತಗೊಳ್ಬಹುದು. ಇಲ್ಲ 20 ಮೇಲ್ಗಡೆ ತಗೊಂತೀನಿ ಅಂತಂದ ಹೇಳಿದ್ರೆ 20 ಮೇಲ್ಗಡೆ ತಗೊಳ್ಳಿ, ಇಲ್ಲ 21 ತಗೊಂತೀನಿ ಅಂದ್ರೆ ಯಾವ್ದಾದ್ರು ತಗೊಳ್ರಿ. ಎಷ್ಟ್ ತಗೊಂಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 20ರ ಸೈಡ್ ಒಂದ್ ಯಾವ್ದೈತಿ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ 20ರ ಸೈಡ್ ಒಂದ್ ಯಾವ್ದೈತಿ, 22 ಅಂತಂದೈತಿ. 22 ಇಲ್ಲಿ ಬರ್ಕೊಂಡ್ರಿ, ಒಂದೇ ಕಾರ್ನರ್ ಐತಿ ನೋಡ್ರಿ. 20ರಿಂದ ಏನಂತಂದ ಹೇಳಿದ್ರೆ ಒಂದೇ ಕಾರ್ನರ್, ಇಲ್ಲಿ 22 ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ಬೇಕು, ಇದ್ರಲ್ಲಿ ಹಾಕ್ಬೇಕು. ಇವು ಸೇಮ್ ಅದೇ ತರ ಹೆಂಗ್ ಬರ್ಕೊಂಡಿರಲ್ಲ ಹಂಗ ಬರ್ಕೊಡ್ರಿ, 21 20 ಅಂತ ಬರ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನೈತಲ್ಲ 20, ಒಂದೊಂದ್ಸರಿ ಏನಂತಂದ ಹೇಳಿದ್ರೆ ನಮ್ಗೆ ಡೈರೆಕ್ಷನ್ ಗೊತ್ತಾಗಂಗಿಲ್ಲ. ಇಲ್ಲಿ ನೋಡ್ರಿ 20ರ ಕಾರ್ನರ್ ಅಲ್ಲಿ ಒಂದೇ ಕಾರ್ನರ್ ಅಲ್ಲಿ ಇನ್ನೊಂದ್ ಏನಂತಂದ ಹೇಳಿದ್ರೆ 18 ಐತೆ.
ಇಲ್ಲಿ ಯಾವ ಕಡೆ ಸರ್ ಇಲ್ಲಿ ಎಡಗಡೆನ ತಗೊಂಡಿದ್ದಾನ್ರಿ, ಇಲ್ಲೂ ಎಡಗಡೆ ತಗೊಂಡ, ಇಲ್ಲೂ 18 ಬರುತ್ತಾರೆ ಸರ್, ಇಲ್ಲೂ 18 ಬರುತ್ತಾರೆ, ನಮ್ಗೆ ಯಾವ್ದಂತ ಗೊತ್ತಿಲ್ಲ. ಬಟ್ ಅದ್ರ ಇದನ್ನ ಹೋಗಿ ನಾವ್ ಇಲ್ಲಿ ಅಂತಂದ ಹೇಳಿದ್ರೆ ಅದ್ರಲ್ಲಿ ಹಾಕೊಳ್ಳೋಣ. ಇಲ್ಲಿ ನೋಡ್ರಿ 21 ಆಲ್ರೆಡಿ ಐತಿ, ಆಮೇಲೆ 20 ಕೂಡ ಐತಿ ಇಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ನಾವು 18 ಎಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇವಾಗ ನೀವು ಇದು ಡಯಾಗ್ರಾಮ್ ದಾಗ ಚೆಕ್ ಮಾಡ್ರಿ ಅಂತಂದ ಹೇಳಿದ್ರೆ ಆಲ್ರೆಡಿ ಬಲಗಡೆ 22 ಐತೆ. ಇನ್ ಏನಂತಂದ ಹೇಳಿದ್ರೆ ಇಲ್ಲಂತೂ ಬರಂಗಿಲ್ಲ. ಬಂದ್ರೆ ಈ ಕಡೆ ಸೈಡ್ ಬರಬೇಕು. 18 ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬರ್ಕೊಂಡ್ವಿ. ನಾವು ಏನಂತಂದ್ ಹೇಳಿದ್ವಿ, ನಮ್ದು ಇದ್ರ ಪ್ರಕಾರ ಸರ್ ಇದ್ರದ್ದು ಅಪೋಸಿಟ್ ಯಾವಾಗ್ಲೂ ಇದಿರತ್ತರಿ. ಸೊ ಅದಾದ ನಂತರ ನೆಕ್ಸ್ಟ್ ಇದ್ರ ಅಪೋಸಿಟ್ ಯಾವಾಗ್ಲೂ ಈ ತರ ಇರತ್ರಿ. ಆಮೇಲೆ ಇದ್ರದ್ದು ಅಪೋಸಿಟ್ ಏನಂತಂದ್ ಹೇಳಿದ್ರೆ ಈ ಬಾಕ್ಸ್ ಇರತ್ರಿ. ಕರೆಕ್ಟಾ? ಇಲ್ಲಿ ನಮ್ಗೆ ಏನ್ ಕೇಳಿದಾರ, ಅಪೋಸಿಟ್ ಆಫ್ 18 ಅಂತ ಕೇಳಿದಾರ. ಅಪೋಸಿಟ್ ಆಫ್ 18 ಯಾವ್ದಾಗತ್ತ? ಸೊ 22 ಆಗತ್ತ. ಇಲ್ಲಿ ನಮ್ಗೆ ಆನ್ಸರ್ ಏನ್ ಬಂತಪ್ಪ ಅಂತಂದ್ ಹೇಳಿದ್ರೆ 22 ಬಂತು. ಬಟ್ ಆದ್ರೆ ನಮ್ಗೆ ಏನ್ ಹೇಳದ್ ನಾವು, ಬಟ್ ಆದ್ರೆ ನಮ್ಗೆ ಏನ್ ಮಾಡ್ಬೇಕು, ನಮ್ಗೆ ಎಕ್ಸಾಮ್ ಟೈಮಲ್ಲಿ ಸರ್ ಯಾವ್ದ್ರದ್ದು ಅಪೋಸಿಟ್ ಯಾವ್ದಂತ ನಮ್ಗೆ ಗೊತ್ತಿಲ್ರಿ. ನಾವು ಎಲ್ಲ ದಡ್ಡದವ್ರಿ, ನಾನ್ ಕೂಡ ನಿಮ್ಮಂಗ ದಡ್ಡದನ್. ಏನ್ ಮಾಡೋದು ಅವಾಗ ನಾನ, ಸರ್ ನಮ್ಗೆ ಏನ್ ಗೊತ್ತಿಲ್ರಿ, ನಮ್ಗೆ ಬಾಕ್ಸ್ ಮಾಡೋದು ಒಂದ್ ಗೊತ್ತ್ರಿ. ನಾವ್ ಏನಂತಂದ್ ಹೇಳಿದ್ರೆ ಬಾಕ್ಸ್ ಮಾಡ್ಬೇಕು. ಈಗ ಬಾಕ್ಸ್ ಏನಂತಂದ್ ಹೇಳಿದ್ರೆ ಈಗ ಇಲ್ಲಿ ಏನೇನ್ ಬರ್ಕೊಂಡಿರ್ಲಿ, ಎಲ್ಲೆಲ್ಲಿ ಬಂದವು ಅದನ್ನ ಬರ್ಕೊಂಡ್ ಬಿಡ್ರಿ. ಸೊ ಮೇಲ್ಗಡೆ 21, ಅದಾದ ನಂತರ ಅದ್ರ ಕೆಳಗಡೆ 20 ಬರ್ಕೊಂಡ್ರಿ. ಆಮೇಲೆ ಸೈಡ್ ಒಂದ್ ಕಡೆ ಸೈಡ್ ಏನೈತಲ್ಲ ಅದನ್ನ 22 ಬರ್ಕೊಂಡ್ರಿ. ಇನ್ನೊಂದ್ ಕಡೆ ಏನಂತಂದ್ ಹೇಳಿದ್ರೆ 18 ಬರ್ಕೊಂಡ್ರಿ. ಇಲ್ಲಿ ನೋಡಿರ್ಬೋದು ನೀವು. ಸೊ ಇಲ್ಲಿ ಮೇಲ್ಗಡೆ ಐತಲ್ಲ ಇದು 21 ಆಯ್ತು. ನಿಮ್ಗೆ ಉಲ್ಟಾ ಕಾಣಿಸ್ತಾವ, ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಈ ಕಡೆ ಸೈಡ್ ಒಂದ್ ಐತಲ್ಲ ಇದನ್ನ 22 ಅಂತ ಬರ್ಕೊಂಡೆ. ಅದಾದ ನಂತರ ಇದು 20, ಈ ಕಡೆ ಏನೈತಿ 18. ಸೊ ಇದನ್ನ ಮಡ್ಚ್ರಿ. ಇವಾಗ ಅದನ್ನ ಬಾಕ್ಸ್ ತರ ಶೇಪ್ ಮಾಡ್ರಿ. ಈ ತರ ನಾನು ಮಾಡತ್ತೆ ನೋಡ್ರಿ, ನಿಮ್ ಜೊತೆನ ಮಾಡ್ರಿ, ನನ್ ಜೊತೆನ. ಇದ್ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಟೈಮ್ ದಾಗ ಪ್ರಾಬ್ಲಮ್ ಆಗತ್ರೋ. ಸೊ ಇಲ್ಲಿ ನೋಡ್ರಿ, ಈಗ ನಾವು ಈ ತರ ಏನಂತಂದ್ ಹೇಳಿದ್ರೆ ಬಾಕ್ಸ್ ಮಾಡಕ್ ಹಿಂಗ್ ಇದು ಮಡಿಚ್ತೀವಿ ಅಂತಂದ್ ಹೇಳಿದ್ರೆ ಇಲ್ಲಿ 18 ಐತಲ್ಲ, 18ರದ ಅಪೋಸಿಟ್ ಯಾವ್ದು ಬರುತ್ತಾ? ಇದು 22 ಬರುತ್ತೆ. ನೀವು ನೋಡಿರ್ಬೋದು ಬಾಕ್ಸ್ ತರ ಮಾಡುವಾಗ ಏನಂತಂದ್ ಹೇಳಿದ್ರೆ ಇಲ್ಲಿ ನೀವು ಸ್ವಲ್ಪ ನೋಡ್ಬೋದು. ಈ ತರ ಏನಂತಂದ್ ಹೇಳಿದ್ರೆ ಬಾಕ್ಸ್ ಬರುತ್ತಾ, ಈ ರೀತಿಯಾಗಿ ಬಾಕ್ಸ್ ಬರುತ್ತಾ ಇದು. ಸೊ ಈ ಕಡೆ 18 ಐತಿ, ಇಲ್ಲಿ 18 ಐತಿ. ನೀವು ಮಡಿಚಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ 18 ಐತಲ್ಲ, ಇದ್ರದ್ದು ಅಪೋಸಿಟ್ ಏನಂದ್ರೆ 22 ಆಗತ್ತ. ಸೊ ಈಸಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಸಾಲ್ವ್ ಮಾಡಬಹುದು ಈ ರೀತಿಯಾಗಿ. ಸೊ ನಾವು ಇಲ್ಲಿ ಆನ್ಸರ್ ನೋಡೋಣ ಏನೈತಿ. ಎಸ್ ನೋಡ್ರಿ, 22 ಏನಪ್ಪಾ ಅಂತಂತ ಹೇಳಿದ್ರೆ ನಮ್ಗೆ ಇಲ್ಲಿ ಆನ್ಸರ್ ಆಯ್ತಾ. ಸೊ ಎಲ್ರಿಗೂ ಕ್ಲಿಯರ್, ಎಲ್ರಿಗೂ ಅರ್ಥ ಆಗ್ತಾ ಆಯ್ತಾ? ಸೊ ಅರ್ಥ ಆಗ್ತಿದೆಯಲ್ಲ ಅಂತಂದ್ ಹೇಳ್ರು. ಅದಾದ್ರು ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 85ನೇ ಪೇಜಲ್ಲಿ ಮತ್ ಕ್ವಶನ್ ಐತ್ ನೋಡ್ರಿ. ಇದೇ ಶಿಫ್ಟ್ ಅಲ್ಲಿ 4 ಶಿಫ್ಟ್ ಅಲ್ಲಿ ಏನಂತಂದ್ ಹೇಳಿದ್ರೆ ಕ್ವಶನ್ ನನ್ನ ಕೇಳಿದಾನ. ಈಸಿಯಾಗಿ 2 ಮಾರ್ಕ್ಸ್ ಅಲ್ಲ, ಈಸಿಯಾಗಿ 2 ಮಾರ್ಕ್ಸ್ ಸರ್. ಈ ಟೆನ್ಷನ್ ಇಲ್ಲ ಸರ್, ಏನು ನೆನ್ಪಿಟ್ಕೊಳ್ಳೋದ್ ಬೇಕಿಲ್ಲ. ಈಸಿಯಾಗಿ ಏನಂತಂದ್ ಹೇಳಿದ್ರೆ ಅಲ್ಲಿ ಹೋಗಿ ನಾನು ಪೇಪರ್ ಹರಿದ್ಬಿಟ್ಟು ಬಾಕ್ಸ್ ಮಾಡ್ತೇನ್ರಿ, ಫಸ್ಟ್ ಇದೇ ಕ್ವಶನ್ ಬಿಡಿಸ್ತೇನ್ರಿ ಅನ್ನೋ ತರ. 2 ಮಾರ್ಕ್ಸ್ ಕಿಶದಾಗಲ್ಲ. ಈ ತರ ಮಾಡ್ರೆ ಜಾಬ್ ಆಗಲ್ಲೇನ್ರೋ? ಆಗತ್ತಲ್ಲ. ಸೊ ಈ ಫಸ್ಟ್ ಏನ್ ಮಾಡೋಣ, ಈ ತರ ಡಾಟ್ ಗಳನ್ನ ಕೊಟ್ಟಿದ್ದಾನೆ, ನನ್ ಕರೆಕ್ಟ್ ಆಗಿ ಅರ್ಥ ಆಗಂಗಿಲ್ಲ. ಇದನ್ನ ನಾನು ನಂಬರ್ದಾಗ ಬರ್ಕೊಬೇಕು. ಈಗ ಇದನ್ನ ಫಸ್ಟ್ ಬಾಕ್ಸ್ ತಗೊಳ್ರಿ. ಇಲ್ಲಿ ಮೇಲ್ಗಡೆ 2 ಡಾಟ್ ಇದಾವ, ಇದನ್ನ 2 ಅಂತ ಬರ್ಕೊಂತೀನಿ. ಇಲ್ಲಿ 4 ಡಾಟ್ ಇದಾವ, 4 ಅಂತ ಬರ್ಕೊಂಡೆ. ಇಲ್ಲಿ 3 ಡಾಟ್ ಇದಾವ, 3 ಅಂತ ಬರ್ಕೊಂಡೆ. ಸೇಮ್ ಅದೇ ತರ ಸೆಕೆಂಡ್ ಒಂದ್ ತಗೊಳ್ರಿ. ಇಲ್ಲಿ ಮೇಲ್ಗಡೆ 3 ಅದಾವು, ಇಲ್ಲಿ 4 ಐತೆ, ಅದಾದ ನಂತರ 1 ಅಂತಂದೈತೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾನು ಡಾಟ್ಸ್ ಗಳನ್ನ ನಂಬರ್ ರೂಪದಲ್ಲಿ ಬರ್ಕೊಂಡೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಬಾಕ್ಸ್ ಗಳನ್ನ ನಾನು ಓಪನ್ ಆಗಿ ಬಿಚ್ಚಿಡ್ಬೇಕು. ಇವಾಗ ಬಿಚ್ಚಿಡ್ರೆ ನೋಡೋಣ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಸರ್ ಬಾಕ್ಸ್ ಬಿಚ್ಚಿಟ್ನ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಎಸ್. ಸೊ ಅದಾದ ನಂತರ ಇನ್ನೊಂದು ಬಾಕ್ಸ್ಗೂ ಹಾಕ್ಬೇಕು. ನೀವು ಈಗ ಹಾಕ್ರಿ. ಈಜಿ ಐತಲ್ಲ ಸ್ಟೆಪ್ಸ್. ನಾನು ನಿಮ್ ಜೊತೆನೆ ಕಲ್ತಿದ್ದೆ, ನನಗೂ ಬರ್ತಿರ್ಲಿಲ್ಲ. ಈಗ ನಾವ್ ಏನ್ ಮಾಡ್ಬೇಕು, ಫಸ್ಟ್ ನಮ್ ಕೆಲ್ಸ ಏನು ಸರ್, ಕಾಮನ್ ಇರೋದು ಯಾವ್ದಂತ ನೋಡ್ಬೇಕು. ನೋಡ್ರಿ 2 ಐತೇನ್ರಿ ಇಲ್ಲಿ, ಇಲ್ಲ ಸರ್ ಇಲ್ಲಿ 3 ಐತ್ರಿ, ಸರ್ ಇಲ್ಲೂ 3 ಐತ್ರಿ. ಅದಾದಂತ್ರ ಇಲ್ಲಿ 4 ಐತ್ರಿ, ಇಲ್ಲೂ 4 ಐತ್ರಿ. ಸರ್ ನನ್ಗೆ ಏನಷ್ಟು ದೊಡ್ಡ ಅದನಂತ ಹೇಳಿದ್ರೆ ಇಲ್ಲಿ ಏನೈತಿಲ್ಲ ನಾನು ಅದನ್ನ ಬರ್ಕೊಂಡ್ಬಿಡ್ತೇನ್ರಿ. ಫಸ್ಟ್ ಈ ಬಾಕ್ಸ್ ತಗೋ, ಯಾಕಂದ್ರೆ ಮೇಲ್ಗಡೆ 3 ಐತೆ, ಈಸಿ ಆಗತ್ತೆ ನನಗೆ. ಇಲ್ಲಿ 3 ತಗೊಂಡೆ, ಇಲ್ಲಿ ಕೆಳಗಡೆ 4 ಬರ್ಕೊಂಡೆ. ಸರ್ 4ರದ ಬಲಗಡೆ ಏನಂತಂದ್ ಹೇಳಿದ್ರೆ 1 ಅಂತಂದ್ ಐತ್ರಿ. ಸರ್ 4ರದ ಬಲಗಡೆ 1 ಅಂತಂದ್ ಐತಿ. ನಾನು ಇದನ್ನ ಬರ್ಕೊಂಡೆ, ಈ ಬಾಕ್ಸ್ ಮುಗಿತು. ಇನ್ನು ಈ ಬಾಕ್ಸ್ಗೆ ಬರ್ಬೇಕು. ಸೇಮ್ ಇದೇ ತರ ಕಾಮನ್ ಇರೋದಾವಲ್ಲ, ಇದನ್ನ 3 ಮತ್ತು 4 ಅಂತ ಬರ್ಕೊಂಡ್ವಿ. ಸೊ ಇಲ್ಲಿ 4ರದ ಎಡಗಡೆ ಆಗತ್ತೆ ನೋಡ್ರಿ, ಹಿಂಗ್ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಇದು ಎಡಗಡೆ ಬರುತ್ತಲ್ಲ. ಸೊ 4ರದ ಎಡಗಡೆ ಏನಂತಂದ್ ಹೇಳಿದ್ರೆ 2 ಬರುತ್ತಾ, ಅದನ್ನ ಇಲ್ಲಿ ಬರ್ಕೊಂಡ್ವಿ. ಸೊ ಇನ್ನೇನ್ ಮಾಡ್ಬೇಕು, ಈ ಬಾಕ್ಸ್ ನ ತಗೊಂಡೋಗಿ ಅದ್ರಲ್ಲಿ ಹಾಕ್ಬೇಕು. 3 ಅಂತೂ ಐತಿ, ಅದ್ರಲ್ಲಿ 4 ಐತಿ. ಆಮೇಲೆ 4ರದ ಎಡಗಡೆ ಏನಂತಂದ್ ಹೇಳಿದ್ರೆ 2 ಐತೆ. 4 ಇಲ್ಲಿ ಐತಿ, 4ರದ ಎಡಗಡೆ ಏನಂತಂದ್ ಹೇಳಿದ್ರೆ 2 ಅಂತ ಬರುತ್ತ. ಸೊ ಇವಾಗ ಏನ್ ಕ್ವೆಶನ್ ಕೇಳಿದಾರ, ಅಪೋಸಿಟ್ ಫೇಸ್ ಆಫ್ 2 ಅಂತಂದ್ ಕೇಳಿದಾರ. ನಮ್ ಟ್ರಿಕ್ಸ್ ಪ್ರಕಾರ ಸೊ ಅಪೋಸಿಟ್ ಯಾವ್ದಿರುತ್ತೆ, 2ರದ್ದು ಯಾವಾಗ್ಲೂ 1 ಅಂತ ಇರತ್ತ. ಎಸ್. ಇವಾಗ ಏನ್ ಮಾಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡ್ಬೇಕು. ತಗೊಳ್ರಿ ಅದನ್ನ. ಇದನ್ನೇನಂತಂದ್ ಹೇಳಿದ್ರೆ ಪೇಪರ್ ತಗೊಳ್ರಿ. ಪೇಪರ್ ತಗೊಂಡ್ ಏನ್ ಮಾಡ್ರಿ, ಬಾಕ್ಸ್ ಗಳನ್ನ ಹಾಕ್ಬಿಟ್ಟು ಅದನ್ನ ಹರಿರಿ. ನಾನು ಇದನ್ನ ಏನಕ್ಕೆ ಮಾಡಿಸ್ತಾ ಇದೀನಿ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ
ನಿಮಗ್ ನೆನಪ್ ಬರಂಗಿಲ್ಲ. ಎಕ್ಸಾಮ್ ಟೈಮಲ್ಲಿ ಪೇಪರ್ ಹರಿಯೋದು ಮಾತ್ರ ನೆನಪು ಬರುತ್ತೆ, ಪಕ್ಕ ಹೇಳ್ತಿದ್ದೀನಿ ನಾನು. ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಂತ ಹೋದ್ವಿ ಅಂತಂದ ಹೇಳಿದ್ರೆ ಈಸಿಯಾಗಿ ಎಸ್ ನೋಡ್ರಿ. ಸೊ 3 ಬರ್ಕೊಂಡ್ವಿ ಮೇಲ್ಗಡೆ, ಆಮೇಲೆ 4 ಬರ್ಕೊಂಡೆ. ಒಂದ್ ಕಡೆ ಸೈಡ್ ಏನೈತಲ್ಲ ಅದ್ರಲ್ಲಿ ಏನಂತಂದ ಹೇಳಿದ್ರೆ 1 ಅಂತ ಬರ್ಕೊಂಡೆ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಕಡೆ ಏನಂತಂದ ಹೇಳಿದ್ರೆ 2 ಅಂತ ಬರ್ಕೊಂಡೆ. ಇಲ್ಲಿ ನೀವು ನೋಡ್ರಿ, ಸೊ ಇಲ್ಲಿ ಮೇಲ್ಗಡೆ ಏನಂತಂದ ಹೇಳಿದ್ರೆ 3 ಅಂತ ಬರ್ಕೊಂಡೆ. ಇಲ್ಲಿ ಸೈಡ್ ಏನಂತಂದ ಐತ 1 ಐತಲ್ಲ ಅದನ್ನ 1 ಅಂತ ಬರ್ಕೊಂಡೆ. ಇದು ಮಿಡಲ್ ಐತ 4, ಇಲ್ಲಿ ಲಾಸ್ಟ್ ಐತಲ್ಲ 2. ನಮ್ಗೆ ಏನ್ ಕೇಳಿದಾರ, ನಾವ್ ಇವಾಗ ಬಾಕ್ಸ್ ತರ ಅದನ್ನ ಮಡ್ಚ್ರಿ ನೋಡ್ನು. ಬಾಕ್ಸ್ ತರ ಮಡ್ಚ್ರಿ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ, ಸರ್ 2ರ ಅಪೋಸಿಟ್ ಯಾವಾಗ್ಲೂ 1 ಇರುತ್ತ್ರಿ. ಬಾಕ್ಸ್ ಮಾಡ್ರಿ ಅಂತಂದ ಹೇಳಿದ್ರೆ 2ರದ ಅಪೋಸಿಟ್ 1 ಇರುತ್ತ್ರಿ. ಇಲ್ಲಿ ಮೇಲ್ಗಡೆದ ಅಪೋಸಿಟ್ ಏನಂತಂದ ಹೇಳಿದ್ರೆ ಕೆಳಗಡೆದ ಇರುತ್ತ್ರಿ. ಬಟ್ ಅದ್ರ ನಮ್ಗೆ ಅದನ್ನ ಕೇಳಿಲ್ಲ, 2ರದ ಅಪೋಸಿಟ್ ಯಾವ್ದಂತ ಕೇಳಿದಾನ. ಬಾಕ್ಸ್ ತರ ಮಾಡ್ರಿ ಅಂತಂದ ಹೇಳಿದ್ರೆ ಸರ್ 2ರದ ಅಪೋಸಿಟ್ 1 ಇರುತ್ತ್ರಿ. ಎಸ್ ಕರೆಕ್ಟಾ? ಇಲ್ಲಿ ನೋಡ್ರಿ ಇವಾಗ. ಸೊ ಆನ್ಸರ್ ಯಾವ್ದೈತಿ? ಸರ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ 1 ಐತ್ರಿ. ಸರ್ ಇಲ್ಲಿ ಏನಂತಂದ ಹೇಳಿದ್ರೆ ನಾವು ಮಾಡಿದ್ ಕರೆಕ್ಟ್ ಐತ್ರಿ ಅಂತ ನಂಗಾಯ್ತು. ಸೊ ಇದೇನಂತಂದ ಹೇಳಿದ್ರೆ ನಮ್ಗ 24th, ಆಮೇಲೆ ನೆಕ್ಸ್ಟ್ 25th ಜನವರಿ ನೋಡ್ರಿ. ಇದ್ರಲ್ಲಿ 1 ಕ್ವಶನ್ ಅನ್ನ ಕೇಳಿದಾನ. ಸೊ ನನ್ಗೆ ಟೋಟಲ್ ಶಿಫ್ಟ್ ಗಳಲ್ಲಿ ಒಂದೇ ಸಿಕ್ತು, ಬಟ್ ಅದ್ರ ಪ್ರತಿ ಶಿಫ್ಟ್ ಅಲ್ಲೂ ಏನಂತಂದ ಹೇಳಿದ್ರೆ ಕ್ವಶನ್ ಕೇಳ್ತಾ ಇದ್ದಾನ. ಅಂದ್ರೆ ಟೋಟಲ್ ಆಗಿ 1 ಡೇ ಅಲ್ಲಿ 4 ಶಿಫ್ಟ್ ಇದಾವ ಅಂತಂದ ಹೇಳಿದ್ರೆ ಯಾರ್ ಲಕ್ಕಿ ಯಾರ್ ಅನ್ಲಕ್ಕಿ ಗೊತ್ತಿಲ್ಲ. 2 ಶಿಫ್ಟ್ ಅಲ್ಲಿ ಕೇಳ್ತಿದಾನ, ಸಾರಿ 2 ಶಿಫ್ಟ್ ಅಲ್ಲಿ ಕೇಳ್ತಿದಾನ. ಸೊ ಕನ್ಫರ್ಮ್ ಮಾಡ್ಕೊಬೇಕು. ಸೊ ಇವಾಗ ನಾವೇನ್ ಮಾಡ್ಬೇಕು, ಬಾಕ್ಸ್ ಗಳನ್ನ ಬಿಚ್ಚಿಡ್ಬೇಕು ಮೊದಲು. ಸೊ ಈ ರೀತಿ ಏನಂತಂದ ಹೇಳಿದ್ರೆ ಮೊದಲು ಬಾಕ್ಸ್ ಗಳನ್ನ ಬಿಚ್ಚಿಡ್ಬೇಕು. ಸೊ ಅದಾದ ನಂತರ ಫಸ್ಟ್ ಸ್ಟೆಪ್ ಏನು ನಾವು ಮರ್ತೀವಿ. ಫಸ್ಟ್ ಸ್ಟೆಪ್ ಏನಂತಂದ ಹೇಳಿದ್ರೆ ಕಾಮನ್ ಇರೋದ್ ತೆಗಿಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ರೀತಿ ಬಾಕ್ಸ್ ಗಳನ್ನ ಬಿಚ್ಚಿಡ್ಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಏನೈತಲ್ಲ ಅದನ್ನೆಲ್ಲ ಬರ್ಕೊಬೇಕು. ಈ ರೀತಿ ಏನಂತಂದ ಹೇಳಿದ್ರೆ ಬರ್ಕೊಂತಿರಲ್ಲ, ಸೊ ಈ ರೀತಿ ಏನಂತ ಬರ್ಕೊಂತೀರಿ. ಆಮೇಲೆ ಪೇಪರ್ದಾಗ ಬರಿಬೇಕು ಯಾವ್ದು ಅಪೋಸಿಟ್ ಐತಿ ಏನೈತಿ. ಇಲ್ಲಿ ಏನ್ ಕೇಳಿದಾನ ಅಂತಂದ ಹೇಳಿದ್ರೆ ಅಪೋಸಿಟ್ ಆಫ್ ಇ ಅಂತ ಕೇಳಿದಾನೆ. ಇದ್ರದ್ದು ಅಪೋಸಿಟ್ ಏನ್ ಬರುತ್ತೆ ಅಂತ ಕೇಳಿದಾನ. ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ನಿಮ್ಗ ಹೋಮ್ ವರ್ಕ್ ನಂಬರ್ 1. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 3 ಇದ್ದದ್ದು ಹೆಂಗ್ ಮಾಡೋದ್ರಿ ಸರ್? ಓಕೆ, ಅದನ್ನ ನೀವು ಮಾಡೋಣ. ಅದನ್ನ ಇವಾಗ ಮಾಡೇ ಬಿಡ್ನಲ್ಲ. ಎಸ್, ಈಗ 3 ಇದ್ದದ್ದು ಏನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಏನು ಸರ್? ಯಾವ್ದಾದ್ರು ಕಾಮನ್ ಇರೋದು ಏನಂತಂದ ಹೇಳಿದ್ರೆ ಕಾಮನ್ ಇರೋದು ಹುಡ್ಕೋನು ಮೊದಲು. ಸರ್ ಇಲ್ಲಿ 3 ಐತ್ರಿ, ಆಮೇಲೆ ಇಲ್ಲೂ 3 ಐತ್ರಿ, ಆಮೇಲೆ ಇಲ್ಲೂ 3 ಐತ್ರಿ. ಕರೆಕ್ಟಾ? ಓಕೆ ಡನ್. ಇಲ್ಲಿ ಯಾವಾಗ್ಲೂ ಏನಂತಂದ ಹೇಳಿದ್ರೆ 3 ಐತೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, 3 ಇತ್ತು, ಒಂದ್ ಯಾವ್ದಾದ್ರು ಫುಲ್ ಕಾಮನ್ ಇತ್ತು ಅಂತಂದ ಹೇಳಿದ್ರೆ ಅದು ಯಾವಾಗ್ಲೂ ಏನಂತಂದ ಹೇಳಿದ್ರೆ ಟಾಪ್ ಅಲ್ಲಿ ಬರುತ್ತೆ. ಯಾವಾಗ್ಲೂ ಏನಂತಂದ ಹೇಳಿದ್ರೆ ಟಾಪ್ ಅಲ್ಲೇ ತಗೋಬೇಕು, ನಮ್ಗೆ ಈಸಿ ಆಗತ್ತೆ ಕ್ಯಾಲ್ಕುಲೇಷನ್ ಮಾಡಕ್. ಸೊ ನಾವ್ ಇವಾಗ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಬಿಡಿಸ್ಬೇಕು. ಬಾಕ್ಸ್ ನ ಬಿಚ್ಚಿಟ್ವಿ. ಫಸ್ಟ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ನಾನು ಇದನ್ನ ಆಮೇಲೆ ತಗೊಂತೀನಿ, ಇದನ್ನ ಆಮೇಲೆ ಸಾಲ್ವ್ ಮಾಡ್ತೀನಿ. ಮೊದಲು ಈ 2 ಬಾಕ್ಸ್ ಗಳನ್ನ ಮೊದ್ಲು ಏನಂತಂದ ಹೇಳಿದ್ರೆ 2 ಬಾಕ್ಸ್ ಗಳನ್ನ ಅಷ್ಟೇ ಸಾಲ್ವ್ ಮಾಡೋದು. 2 ಬಾಕ್ಸ್ ಗಳನ್ನ ಸಾಲ್ವ್ ಮಾಡೋದು. ಆಮೇಲೆ 3ನೇದಕ್ಕೆ ಹೋಗೋಣ. ಇಲ್ಲಿ 3 ಐತಿ, ಇಲ್ಲಿ 3 ಐತಿ. ಇಲ್ಲಿ ಫಸ್ಟ್ ನೋಡಿದ್ವಿ ಯಾವ್ದು ಐತಂತಂದ ಹೇಳಿ, ಅದೇನಂತಂದ ಹೇಳಿದ್ರೆ ಯಾವಾಗ್ಲೂ 3 ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ್ದು 2 ಅಷ್ಟೇ ತಗೋಣ, ಯಾವ್ದಾದ್ರು 2. ಇಲ್ಲಿ 3 ಐತಿ. ಅದಾದ ನಂತರ ಇನ್ನೊಂದು ಕಾಮನ್ ಯಾವ್ದೈತಿ ಸರ್? 5 ಕಾಮನ್ ಐತ್ರಿ. ಅದನ್ನು ಏನಂತಂದ ಹೇಳಿದ್ರೆ ಇಲ್ಲಿ ಬರ್ಕೊಂಡ್ವಿ. ಕರೆಕ್ಟಾ? ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ನಮ್ಗೆ ಸಿಂಪಲ್, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಸರ್ 5ರದ ಏನಂತಂದ ಹೇಳಿದ್ರೆ ರೈಟ್ ಸೈಡ್ 6 ಅಂತಂದ ಐತ್ರಿ. 6 ಬರ್ಕೊಂಡ್ವಿ. ಎಸ್, ಅದನ್ನ ಬರ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ನೀವು ಇನ್ನೊಂದು ಡಯಾಗ್ರಾಮ್ ಹಾಕಿ ಡೈರೆಕ್ಟ್ ಆಗಿ ಮಾಡ್ಬೋದು, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ನೋಡ್ರಿ. ಸೊ ಇದನ್ನ ಬಾಕ್ಸ್ ಮುಗಿಸಿದ್ವಾ ಸರ್? 5ರದ್ದು ಏನಂತಂದ ಹೇಳಿದ್ರೆ ಎಡಗಡೆ ಸೈಡ್ 4 ಐತ್ರಿ. ಅದನ್ನ ನಾನು ಇಲ್ಲೇ ಬರ್ಕೊಂಡೆ, ಇನ್ನೊಂದು ಡಯಾಗ್ರಾಮ್ ತೆಗೆದು ಏನಕ್ಕೆ ಅಂತಂದ ಹೇಳಿ. ಸೊ 5ರದ್ದು ಏನಂತಂತ ಹೇಳಿದ್ರೆ ಬಲಗಡೆ 6 ಐತ್ರಿ. ಅದಾದ ನಂತರ 5ರದ್ದು ಎಡಗಡೆ ಇಲ್ಲಿ 5 ಐತಾ, 5 ಕಾಮನ್ ಐತಾ. ಒಂದ್ ಕಡೆ ಇದ್ರದ್ದು ಕಾರ್ನರ್ ಐತಿ ನೋಡ್ರಿ, ಕಾರ್ನರ್. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 5ರದ್ದು ಕಾರ್ನರ್ ಇವು. ಸೊ 6 ಮತ್ತು 4 5ರ ಸೈಡ್ ಗಳು ಬರ್ತಾವಲ್ಲ, ಇಲ್ಲಿ ಆಲ್ರೆಡಿ ಬಲಗಡೆ 6 ಅಂತ ಬರ್ಕೊಂಡ್ವಿ. ಸೊ ಇನ್ನೊಂದ್ ಕಡೆ ಸೈಡ್ ಒಂದೇ ಕಾರ್ನರ್ ಕೊಟ್ಟಿದ್ದಾನ. ಇಲ್ಲಿ ಇನ್ನೊಂದು ಉಳಿದಿರೋದು ಯಾವ್ದು? ಒಂದೇ ಕಾರ್ನರ್. ಇದು ಕೆಳಗಡೆ ಬರಂಗಿಲ್ಲ. ಸೊ ಉಳಿದಿರೋದು ಒಂದೇ ಕಾರ್ನರ್. ಇಲ್ಲಿ 4 ಬಂತು ಅಂದ್ರೆ ಇವೆರಡು ಮುಗಿತಿವಾಗ. ಈ 2 ಏನಂತಂದ ಹೇಳಿದ್ರೆ ಮುಗಿತಿವಾಗ. ಇನ್ನು ಉಳಿದಿರೋದೇನು ಸರ್? ಆಲ್ರೆಡಿ 3 ಇಲ್ಲೈತಿ ಸರ್. ಆಮೇಲೆ ನೆಕ್ಸ್ಟ್ ರೀ 6 ಇಲ್ಲೈತೆ ನೋಡ್ರಿ. 3 ಇಲ್ಲೈತೆ, ಆಮೇಲೆ 6 ಇಲ್ಲೈತೆ. ಈಗ ನೀವು ಬಾಕ್ಸ್ ಪ್ರಕಾರ ನೋಡಿದ್ರಿ ಅಂತಂದ ಹೇಳಿದ್ರೆ ಇದೇನಪ್ಪಾ ಅಂತಂದ ಹೇಳಿದ್ರೆ ಟಾಪ್ ಅಲ್ಲಿ ಬಂತು. ಇದೇನಂತಂದ ಹೇಳಿದ್ರೆ ಟಾಪ್ ಅಲ್ಲಿ ಬಂತು. ಎಸ್, ಸೊ ಅದಾದ ನಂತರ 6 ಬರ್ಕೊಂಡ್ವಿ. ಸೊ 3ದ್ ಏನಂತಂದ ಹೇಳಿದ್ರೆ 3 ಮೇಲ್ಗಡೆ ಬಡ್ಕೊಂಡೇನಂತಂದ ಹೇಳಿದ್ರೆ ಕೆಳಗಡೆ ಸೈಡ್ ಏನ್ ಬರುತ್ತೆ? ಇಲ್ಲಿ ಬರುತ್ತೆ. ಜಸ್ಟ್ ಇಮ್ಯಾಜಿನ್, ಥಿಂಕ್ ಮಾಡ್ರಿ. ಇಲ್ಲಿ 3 ಮೇಲ್ಗಡೆ ಬರ್ಕೊಂಡಿರಲ್ಲ, ಅದ್ರ ಕೆಳಗಡೆ ಸೈಡ್ ಏನಂತಂದ ಹೇಳಿದ್ರೆ ಇಲ್ಲಿ ಬರುತ್ತೆ.
ಬಟ್ ಆದ್ರೆ 3 6 ಆಲ್ರೆಡಿ ಬರ್ಕೊಂಡಿದೀವಿ. ಇನ್ನು ಉಳಿದಿರೋದು 1 2 ಇಲ್ಲಂತೂ ಬರಂಗಿಲ್ಲ. ಯಾಕ 3 ಮೇಲ್ಗಡೆ ಐತಿ, ಕೆಳಗಡೆ ಬರ್ಬೇಕು. 2 ನೋಡಿದ್ರೆ ಸೈಡ್ ಐತೆ, ಅಂದ್ರೆ ಏನಂತಂದ ಹೇಳಿದ್ರೆ ಉಳಿದಿರೋ 1ರಲ್ಲಿ ಏನಂತಂದ ಹೇಳಿದ್ರೆ 2 ಅಂತಂದ್ ಬರುತ್ತ. ಸೊ ಇದನ್ನ ನಮಗ್ ಕೊಟ್ಟಿಲ್ಲ. ಕರೆಕ್ಟ್ ಆಗಿ ನೋಡ್ಕೊಡ್ರೋ, ಇನ್ನೊಂದ್ಸರಿ ಹೇಳ್ತೀನಿ, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನೈತಿ ನೋಡ್ರಿ, ಇದನ್ನು ಕೂಡ ಕ್ಲೀನ್ ಮಾಡ್ಬಿಡುವ ಇರ್ರಿ, ಇಷ್ಟೇ ಇರ್ಲಿ. ಈಗ ನೋಡ್ರಿ 3 ಅಂತಂದ್ ಐತೆ, ಇಲ್ಲಿ 3 ಐತೆ. ಅದಾದ ನಂತರ ನೆಕ್ಸ್ಟ್ 6 ಅಂತಂದ್ ಐತೆ, ಇಲ್ಲೂ ಕೂಡ 6 ಐತೆ. ಇಲ್ಲಿ 3 ಐತೆ, ಇಲ್ಲಿ ಐತೆ ಅಂತಂತ ಹೇಳಿದ್ರೆ 3 ಟಾಪ್ ಅಲ್ಲಿ ಐತೆ ಅಂತಂತ ಹೇಳಿದ್ರೆ ಇಲ್ಲಿ ಈ ಬಾಕ್ಸ್ ಏನಂತಂತ ಹೇಳಿದ್ರೆ ಕೆಳಗಡೆ ಬರುತ್ತಲ್ಲ, ಅದೇನಂತಂದ ಹೇಳಿದ್ರೆ ಕೆಳಗಡೆ ಐತೆ. ಆ ನಂಬರ್ ನಮಗ್ ಕಾಣ್ಸಾಕತ್ತಿಲ್ಲ, ಯಾವ್ದಂತಂದ್ ಕಾಣ್ಸಾಕತ್ತಿಲ್ಲ, ಅದ್ ನಾವು ಬರೆಯೋನು. ಅದಾದ ನಂತರ ನೆಕ್ಸ್ಟ್ ಇನ್ನು ಉಳಿದಿರೋದ 2, ಇಲ್ಲಿ ಎಲ್ಲಾ ಫಿಲ್ ಆಗಿದಾವೆ. ಇದು ಕೂಡ ಕೆಳಗಡೆ ನಮ್ಗೆ ಗೊತ್ತಿಲ್ಲ, ಅದು ಕೆಳಗಡೆ ಬರುತ್ತೆ. ಬಟ್ ಇದ್ರ ಇದೊಂದು 2 ಅಂತಂದ ಐತೆ ಸೈಡ್, ಇನ್ನು ಉಳಿದಿರೋದು ಒಂದೇ, ಅಲ್ಲಿ ಏನಂತ ಹೇಳಿದ್ರೆ 2 ಅಂತ ಬರ್ಕೊಂತೀವಿ. ಇಲ್ಲಿ ನೋಡ್ರಿ, ಇದನ್ನೆಲ್ಲ ನೋಡಿದ್ವಿ ಅಂತಂದ ಹೇಳಿದ್ರೆ 1 ರಿಂದ 6 ಏನಂತಂದ ಹೇಳಿದ್ರೆ ನಂಬರ್ಸ್ ಗಳು ಇರ್ತಾವ. ಇಲ್ಲಿ 3 2 3 4 5 6 ಐತಿ. ಉಳಿದಿರೋದ್ರ 1ರಲ್ಲಿ ಏನಂತಂದ ಹೇಳಿದ್ರೆ 1 ಅಂತ ಬರುತ್ತ. ನಮ್ಗೆ ಇಲ್ಲಿ ಏನ್ ಕೇಳಿದಾರ, ಅಪೋಸಿಟ್ ಆಫ್ 1 ಯಾವ್ದಂತ ಕೇಳಿದಾರ. ಇಲ್ಲಿ ನೋಡ್ರಿ, ನಾವು ಇದ್ರ ಪ್ರಕಾರ ಹೇಳ್ತೀವಿ. ಸೊ ಅಪೋಸಿಟ್ ಆಫ್ 1 ಏನಂತ ಮೇಲ್ಗಡೆ ಏನಂತಂದ ಹೇಳಿದ್ರೆ ಯಾವಾಗ್ಲೂ ಅಪೋಸಿಟ್ ಕೆಳಗಡೆ ಇರುತ್ತೆ. ನಮ್ಗೆ ಆನ್ಸರ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಅಪೋಸಿಟ್ 3 ಅಂತಂದ್ ಬರುತ್ತೆ. ಇವಾಗ ಟ್ರೈ ಮಾಡ್ರಿ ನೋಡೋಣ. ಸೊ ಇವಾಗ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಟ್ರೈ ಮಾಡ್ರಿ. ಸೊ ಈ ರೀತಿ ಏನಂತಂದ ಹೇಳಿದ್ರೆ ಎಲ್ಲಾ ಬರ್ಕೊಳ್ರಿ. ಸೊ ಎಲ್ಲಾ ಬರ್ಕೊಂಡ್ ನಂತರ ಯಾವ್ದ್ರದ್ದು ಅಪೋಸಿಟ್ ಬರುತ್ತೆ, ಯಾವ್ದು ಬರುತ್ತೆ ಅಂತಂದ ಹೇಳಿ ನನಗೇನ್ ಮಾಡ್ರಿ ಅಂತಂದ ಹೇಳಿದ್ರೆ ಬರೆದು ಕಳ್ಸ್ರಿ, ಯಾವ್ದ್ರದ್ದು ಅಪೋಸಿಟ್ ಯಾವ್ದು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನ್ ಏನ್ ಹೇಳಿದೆ ಅಂತಂದ ಹೇಳಿದ್ರೆ, ಸರ್ 1ರದ್ದು ಅಪೋಸಿಟ್ 3 ಬರತ್ರಿ. ನೆಕ್ಸ್ಟ್ ಉಳ್ದದ್ದೆಲ್ಲ ಟ್ರೈ ಮಾಡ್ರಿ, ಇದ್ ಸರಿ ಐತಿಲ್ಲ ಅಂತ ಚೆಕ್ ಮಾಡ್ರಿ. ಈ ತರ ಪೇಪರ್ ಬರೆದ್ಬಿಟ್ಟು ಉಳ್ದದ್ದು ಯಾವ್ದ್ರದ್ದು ಅಪೋಸಿಟ್ ಯಾವ್ದು ಬರುತ್ತೆ ಅಂತಂದ ಹೇಳಿ ನನಗೆ ಸಾಲ್ವ್ ಮಾಡಾಕ್ರಿ. ಇದು ಹೋಮ್ ವರ್ಕ್ ನಂಬರ್ 2. ಸೊ ನಾನು ಎಷ್ಟೆಷ್ಟು ಹೋಮ್ ವರ್ಕ್ ಹೇಳ್ತೀನಿ, ನೀನ್ ಅವ್ರೆಲ್ಲ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಕಂಪ್ಲೀಟ್ ಮಾಡ್ಬೇಕು. ಇಲ್ಲ ಅಂತಂದ ಹೇಳಿದ್ರೆ ಜಾಬ್ ಆಗಂಗಿಲ್ರೋ, ನಾನೇ ಹೇಳ್ತೀನಿ, ನಾನು ಬರ್ದು ಕೊಡ್ತೀನಿ. ಈ ತರ ಸ್ಟಡಿ ಮಾಡ್ಬೇಕು, ಇಲ್ಲ ಅಂತಂದ ಹೇಳಿದ್ರೆ ಜಾಬ್ ಆಗಂಗಿಲ್ಲ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು 96 ಪೇಜ್ ಅಲ್ಲಿ ಆಯ್ತು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದೈತೆ 35 ಪೇಜ್ ಅಲ್ಲಿ ಐತೆ ನೋಡ್ರಿ. ಸೊ ಇನ್ನೊಂದ್ ಏನಂತಂದ ಹೇಳಿದ್ರೆ 35 ಪೇಜ್ ಅಲ್ಲಿ ಈ ರೀತಿಯಾಗೈತೆ. ಎಸ್. ಸೊ ಇಲ್ಲೇನ್ ಸಿಂಬಾಲ್ಸ್ ಗಳಿದಾವ ಅಂತಂದ ಹೇಳಿದ್ರೆ ಸ್ಟಾರ್ ಅಂತಂದೈತೆ, ಕ್ವಶನ್ ಮಾರ್ಕ್ ಅಂತಂದೈತೆ, ಆಟ್ ಅಂತಂದೈತೆ, ನೆಕ್ಸ್ಟ್ ಪರ್ಸೆಂಟೇಜ್ ಅಂತಂದೈತೆ, ಅದಾದ ನಂತರ ಡಾಲರ್, ಆಮೇಲೆ ಇನ್ಫಿನಿಟಿ ಸಿಂಬಾಲ್ ಅಂತಂದ ಹೇಳಿ 6 ಇದಾವ. ನಮ್ಗೆ ಅವೆಲ್ಲ ಬ್ಯಾಡ್ರಿ. ನಾವ್ ಏನ್ ಮಾಡ್ಬೇಕು, ನಮ್ಗೆ ಏನ್ ಕಂಡಿಡಿ ಅಂತಂದ ಹೇಳಿದಾನ. ಸೊ ಅಪೋಸಿಟ್ ಆಫ್ ಸ್ಟಾರ್ ಕಂಡಿಡಿ ಅಂತಂದ್ ಹೇಳಿದಾನ. ಅಪೋಸಿಟ್ ಆಫ್ ಸ್ಟಾರ್ ಫೇಸ್ ಎಲ್ಲ ಐತಿ, ಇಲ್ಲ ಐತಿ. ಅದ್ರದ್ದು ಅಪೋಸಿಟ್ ಯಾವ್ದು ಕಂಡಿಡಿ ಅಂತಂದ ಹೇಳಿದಾನ. ಫಸ್ಟ್ ನಮ್ದು ಏನ್ ಮಾಡ್ಬೇಕು, ನಮ್ದು ಫಸ್ಟ್ ಸ್ಟೆಪ್ ಏನು, ಈ 2 ಬಾಕ್ಸ್ ಅಷ್ಟೇ ಕೊಡೋಣ. 2 ಬಾಕ್ಸ್ ಅಲ್ಲಿ ಇದು ಕ್ವಶನ್ ಮಾರ್ಕ್ ಅಂತಂದ ಹೇಳಿದ್ರೆ ಅದ್ ಸಿಂಬಾಲ್ ಕೊಡಿದನ್ರು, ಕ್ವಶನ್ ಕೇಳಿಲ್ಲ, ನೆನ್ಪಿಟ್ಕೊಡ್ರಿ. ಸೊ ಇವಾಗ ನಾವ್ ಏನ್ ಮಾಡ್ಬೇಕು, ಯಾವ್ದು ಕಾಮನ್ ಐತೆ ಅಂತ ಹುಡುಕ್ಬೇಕು. ಸ್ಟಾರ್ ಕಾಮನ್ ಐತೆನ, ಇಲ್ಲ ಸರ್. ಕ್ವಶನ್ ಮಾರ್ಕ್ ಸರ್ ಇಲ್ಲೂ ಐತ್ರಿ, ಇಲ್ಲೂ ಐತಿ. ಅದಾದ ನಂತರ ಆಟ್ ಇಲ್ಲೂ ಐತಿ, ಇಲ್ಲೂ ಐತಿ. ಓಕೆ ಡನ್ ಸರ್, ಕಂಡಿಡಿದ್ವಿ. ನಾವ್ ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ, ಸರ್ ಬಾಕ್ಸ್ ಅನ್ನ ಬಿಚ್ಚಿಡ್ಬೇಕು. ಈ ರೀತಿಯಾಗಿ ಏನಂದ್ರೆ ಬಾಕ್ಸ್ ಗಳನ್ನ ಬಿಚ್ಚಿಟ್ವಿ. ಎಸ್, ಈ ರೀತಿಯಾಗಿ ಇಟ್ವಿ. ಈಗ ನಾವ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್, ನಾನು ಇನ್ನೊಂದು ಬಾಕ್ಸ್ ಅನ್ನ ಬರಿತೀನಿ ನೋಡ್ರಿ ಇಲ್ಲೇ ಸಿಂಪಲ್ ಆಗಿ. ಇಲ್ಲಿ ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಒಂದ್ ನಾನು ಇದನ್ನೇ ತಗೊಂತೀನಿ, ಯಾಕಂದ್ರೆ ಟಾಪ್ ಅಲ್ಲಿ ಐತೆ, ನನಗೆ ಈಸಿ ಆಗತ್ತೆ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಆಟ್ ಅಂತಂದ್ ಬಂತು, ಬರದ. ಸೊ ಅದಾದ ನಂತರ ಇನ್ನೊಂದು ಕಾಮನ್ ಐತಲ್ಲ, ಅದನ್ನ ಇಲ್ಲಿ ಬರದ, ಕಾಮನ್ ಇರೋದು ಇಲ್ಲಿ ಬರದ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕ್ವಶನ್ ಮಾರ್ಕ್ ಐತಲ್ಲ, ಅದ್ರದ್ದು ಬಲಗಡೆ ಸೈಡ್ ಇನ್ಫಿನಿಟಿ ಐತೆ. ಕ್ವಶನ್ ಮಾರ್ಕ್ ಇಲ್ಲಿ ಐತಿ, ಇದ್ರ ಬಲಗಡೆ ಯಾವ ಕಡೆ ಆಗತ್ತ, ಈ ಕಡೆ ಆಗತ್ತ. ಅದನ್ನ ನಾವು ಇಲ್ಲಿ ಇನ್ಫಿನಿಟಿ ಬರ್ದ. ಎಸ್, ಈ ಬಾಕ್ಸ್ ಮುಗಿತು. ಇನ್ ನೆಕ್ಸ್ಟ್ ಇದನ್ನ ತಗೊಳ್ರಿ. ಸೇಮ್ ಇದೇ ತರ ಏನ್ ಕಾಮನ್ ಇದಾವಲ್ಲ, ಇದನ್ನ ನಾವು ಇಲ್ಲಿ ಬರ್ಕೊಬೇಕು. ಅದು ರೂಲ್ಸ್ ಅದು. ಸೊ ಅದಾದ ನಂತರ ನೆಕ್ಸ್ಟ್ ಇವೆರಡು ಬರ್ಕೊಂಡ್ರಿ. ಇನ್ನೇನು ಉಳಿತು, ಕ್ವಶನ್ ಮಾರ್ಕ್ ಇನ್ನೊಂದ್ ಕಡೆ ಸೈಡ್ ಕಾರ್ನರ್. ಆಲ್ರೆಡಿ ಏನಂತಂದ ಹೇಳಿದ್ರೆ ಈ ಕಡೆ ಸೈಡ್ ಐತಲ್ಲ, ಇದು ಎಡಗಡೆ ಆಗತ್ತೆ. ಬೇಕಾದ್ರೆ ನೋಡಿ, ಕ್ವಶನ್ ಮಾರ್ಕ್ ಎಡಗಡೆ ಏನಂತಂದ ಹೇಳಿದ್ರೆ ಸ್ಟಾರ್ ಆಗತ್ತ. ನಾನು ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಸ್ಟಾರ್ ಈ ರೀತಿಯಾಗಿ ಬರುತ್ತೆ. ಸೊ ಈ ತರದ ಅಪೋಸಿಟ್ ಯಾವಾಗ್ಲೂ ಯಾವ್ದಾಗತ್ತ, ಈ ರೀತಿಯಾಗಿ ಆಗತ್ತ. ಅಪೋಸಿಟ್ ಏನಂತಂದ ಹೇಳಿದ್ರೆ ಯಾವಾಗ್ಲೂ, ಸೊ ಸ್ಟಾರ್ ದ ಅಪೋಸಿಟ್ ಯಾವಾಗ್ಲೂ ಇನ್ಫಿನಿಟಿ ಆಗತ್ತ. ನಮ್ದು ಕರೆಕ್ಟ್ ಆನ್ಸರ್ ಏನಂತಂದ ಹೇಳಿದ್ರೆ ಇನ್ಫಿನಿಟಿ ಅಂತಂದ ಹೇಳ್ತೀವಿ. ಇಲ್ಲಿ ನೀವೇನ್ ಮಾಡ್ಬೇಕು, ಪೇಪರ್ನ ಕಟ್ ಮಾಡಿ ಚೆಕ್ ಮಾಡ್ಬೇಕು, ಸರ್ ಕರೆಕ್ಟ್ ಬಂದೈತೋ ಇಲ್ಲೋ ಅಂತಂದ ಹೇಳಿ. ಇದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಹೋಮ್ ವರ್ಕ್ ನಂಬರ್ 4. ಸರ್ ಕರೆಕ್ಟ್ ಐತ್ರಿ ಅಂತಂದ್ ಹೇಳ್ಬೇಕು. ಸರ್ ನಾನು ಟ್ರೈ ಮಾಡಿದ್ರೆ ಕರೆಕ್ಟ್ ಐತಿ ಅಂತಂದ ಹೇಳಿ. ಆಮೇಲೆ ನಿಮ್ಗೆ ಏನಂತಂದ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ. ಬೇಕಾದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಬೇಕಾದ್ರೆ ಫೋಟೋ ಹೊಡೆದು ಕಳ್ಸ್ರಿ, ನಾನು ನೋಡ್ತೀನಿ ಯಾವ ತರ ಬರ್ಕೊಂಡಿರಿ ಏನಂತಂದ ಹೇಳಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಇದೇ ಶಿಫ್ಟ್ ಅಲ್ಲಿ ಇನ್ನೊಂದು ಕ್ವಶನ್ ಐತಿ ನೋಡ್ರಿ. 6th ಪೇಜ್ ಅಲ್ಲಿ, ನಾನು ಉಲ್ಟಾ ಬಂದೆ ಸ್ವಲ್ಪ. 6th ಪೇಜ್ ಅಲ್ಲಿ ಇನ್ನೊಂದು ಕ್ವಶನ್ ಐತಿ ನೋಡ್ರಿ. ಎಸ್,
ಇಲ್ಲಿ ನಾ ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನಾ ನಿಮ್ಗ ಇದು ಹೋಮ್ ವರ್ಕ್ ನಂಬರ್ 5 ಇದು ಇದನ್ನ ನಾ ನಿಮ್ಗೆ ನೀವು ಇದನ್ನು ಕೂಡ ಸಾಲ್ವ್ ಮಾಡ್ಬೇಕಲ್ಲ. ಸೊ ಇದನ್ನ ನಾ ನಿಮ್ಗೆ ಸ್ಟೆಪ್ಸ್ ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ ಏನ್ ಮಾಡ್ಬೇಕು ಸರ್, ಫುಲ್ ಕಾಮನ್ ಇರೋದು ಯಾವ್ದು ಅಂತ ನೋಡ್ಕೊಬೇಕು. ಸೊ ಒಂದೊಂದ್ಸರಿ ಕಾಮನ್ ಬರಂಗಿಲ್ಲ, ಏನು ಮಾಡಕ್ ಬರಂಗಿಲ್ಲ, ಕಾಮನ್ ಬರಂಗಿಲ್ಲ, ಏನ್ ಮಾಡಕ್ ಬರುತ್ತಾ? ಇಲ್ಲಿ ನೋಡ್ರಿ ಕಾಮನ್ ಬರಂಗಿಲ್ಲ. ಇಲ್ಲಿ ನೋಡ್ರಿ ಇದೊಂದು ಕೂಡ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ನೆಕ್ಸ್ಟ್ ಬೇಕಾದ್ರೆ ನಾನು ಇದು ಕೊಡ್ತೀನಿ. ಫಸ್ಟ್ ನಾವು ಏನ್ ಮಾಡ್ಬೇಕು, ಯಾವ್ದಾದ್ರು 2 ಬಾಕ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೊಡ್ರಿ. ಫಸ್ಟ್ ಸ್ಟೆಪ್, ಯಾವ್ದಾದ್ರು 2 ಬಾಕ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೊಡ್ರಿ. ಯಾವ್ದು ಮಾಡ್ಕೊಂತೀರಿ? ಯಾವ್ದಾದ್ರು ಸರ್ ಕಾಮನ್ ಇರೋದ್ ನೋಡ್ಕೊಬೇಕು. ಇವಾಗ ಎರಡಂತೂ ಈಸಿಯಾಗಿ ಎರಡಂತೂ ಕಾಮನ್ ಇರ್ಲೇಬೇಕು. ಸರ್ ಇಲ್ಲಿ 2 ಐತ್ರಿ, ಇಲ್ಲೂ ಕೂಡ 2 ಐತ್ರಿ, ಅದಾದ ನಂತರ ಇಲ್ಲಿ 5 ಐತ್ರಿ, ಇಲ್ಲಿ ಕೂಡ 5 ಐತ್ರಿ. 2 ಇರೋ ಕಾಮನ್ ನಾವೇನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಸೆಲೆಕ್ಟ್ ಮಾಡ್ಕೊಬೇಕು. 2 ಕಾಮನ್ ಇರ್ಬೇಕು. ಸೊ ಇದ್ರಲ್ಲಿ ಇಲ್ಲಲ್ಲ, ಇದನ್ನ ಆಮೇಲೆ ತಗೊಂಡ ಬಿಡ್ರಿ. ಸೊ 2 5 2 5 ಕಾಮನ್ ಐತಿ, ಇದನ್ನ ನಾನು ತಗೊಂಡೆ. ನೆಕ್ಸ್ಟ್ ಸ್ಟೆಪ್ ಏನೈತಿ, ನಾವು ಬಾಕ್ಸ್ ಅನ್ನ ಹಾಕ್ಬೇಕು. ಬಾಕ್ಸ್ ಅನ್ನ ಹಾಕ್ರಿ. ಸೊ ಈ ರೀತಿ ಏನಂತಂದ ಹೇಳಿದ್ರೆ ಬಾಕ್ಸ್ ಹಾಕ್ತಿವಿ. ಸೆಕೆಂಡ್ ಸ್ಟೆಪ್ ಈ ರೀತಿ ಬಾಕ್ಸ್ ಹಾಕ್ತಿವಿ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಕಾಮನ್ ಇರೋದು ಇದು ಟಾಪ್ ಅಲ್ಲಿ ಐತಲ್ಲ 2, ಅದನ್ನ ನಾನು ಇಲ್ಲಿ ಟಾಪ್ ಅಲ್ಲಿ ಬರ್ಕೊಂಡೆ. ಅದಾದ ನಂತರ ಇನ್ನೊಂದು ಕಾಮನ್ ಐತಲ್ಲ ಈ 2 ನಡುವೆ, ಅದನ್ನು ಕೂಡ ಇಲ್ಲಿ ಬರ್ಕೊಂಡೆ. ಸೊ ಅದಾದ ನಂತರ ನೆಕ್ಸ್ಟ್ ನಂದು ಸ್ಟೆಪ್ ಏನು ಸರ್? 5 ಕಾರ್ನರ್ ಐತಿ ನೋಡ್ರಿ, ಇಲ್ಲಿ 5 ಕಾರ್ನರ್ ಐತಾ, ಇಲ್ಲಿ ಐತಿ, ಇಲ್ಲೊಂದ್ ಐತಿ. ಸರ್ 5 ಕಾರ್ನರ್ ಒಂದ್ ಏನ್ ಬರತ್ತ ಅಂತಂದ ಹೇಳಿದ್ರೆ 6 ಅಂತ ಬರುತ್ತ. 5 ಕಾರ್ನರ್ ಏನಂತಂದ ಹೇಳಿದ್ರೆ ಒಂದು 6 ಅಂತ ಬರುತ್ತ. ಅದನ್ನ ನಾನು ಇಲ್ಲಿ ಬರ್ಕೊಂಡೆ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಬರ್ಕೊಂಡೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬಾಕ್ಸ್ ತಗೊಳ್ರಿ. ಇಲ್ಲಿ 5 ಇನ್ನೊಂದು ಕಾರ್ನರ್ ಐತಿ, ಇನ್ನೊಂದ್ ಕಡೆ ಸೈಡ್ ಕಾರ್ನರ್, ಅದೇನಂತ ಹೇಳಿದ್ರೆ 4 ಇಲ್ಲಿ ಬರುತ್ತೆ. ಸಿಂಪಲ್. ಸೊ 5 ಕಾರ್ನರ್ ಒಂದು 6 ಇಲ್ಲಿಗೆ ಬರುತ್ತೆ. ಸೊ ಅದಾದ ನಂತರ 5 ಕಾರ್ನರ್ ಇನ್ನೊಂದ್ ಏನಂತ ಹೇಳಿದ್ರೆ 4 ಇಲ್ಲಿ ಬರುತ್ತೆ. ಇದಾಯ್ತು. ಇವೆರಡು ಬಾಕ್ಸ್ ಗಳನ್ನ ಬಿಡ್ರಿ, ಇವಾಗ ಈ ಬಾಕ್ಸ್ ಅನ್ನ ಕನ್ಸಿಡರ್ ಮಾಡ್ರಿ. ಈ ಬಾಕ್ಸ್ ಅನ್ನ ಕನ್ಸಿಡರ್ ಮಾಡ್ರಿ. ಸೊ ಇಲ್ಲಿ ನೀವು ನೋಡಿರ್ಬೋದು ಸರ್, ಇಲ್ಲಿ 6 ಐತ್ರಿ. ಆಲ್ರೆಡಿ ನಾವ್ ಏನಂತ ಹೇಳಿದ್ರೆ 6 ಇಲ್ಲಿ ಬರ್ಕೊಂಡೇವ್ರಿ. ಕರೆಕ್ಟಾ? ಸೊ ಆಲ್ರೆಡಿ 6 ಅನ್ನ ನಾವ್ ಏನಂತ ಹೇಳಿದ್ರೆ ಇಲ್ಲಿ ಬರ್ಕೊಂಡಿದೀವಿ. ಇನ್ನು ಉಳಿದಿರೋದು ಯಾವ್ದು? ಉಳಿದಿರೋದು ಯಾವ್ದು? ಸೊ ಉಳಿದಿರೋದು ಯಾವಪ್ಪ ಅಂತಂದ ಹೇಳಿದ್ರೆ 3 ಮತ್ತು 1. ಇಲ್ಲಿ ಉಳಿದಿರೋದು ಯಾವ್ದು ಅಂತಂದ ಹೇಳಿದ್ರೆ 3 ಮತ್ತು 1 ಅಂತಂದು ಉಳಿದು. ಒಂದು 3 ಇಲ್ಲಿ ಬರ್ಬೇಕು, ಇಲ್ಲಿ 1 ಇಲ್ಲಿ ಬರ್ಬೇಕು. ಸೊ ಅದನ್ನ ಹೆಂಗ್ ಕಂಡು ಹಿಡಿತೀರಿ ನೋಡ್ರಿ. 3 ಮತ್ತು 1 ಬರ್ಬೇಕು. ಇಲ್ಲಿ ನೀವು ನೋಡಿರ್ಬೋದು, ಇವಾಗ ಏನಂತಂದ ಹೇಳಿದ್ರೆ ಇಲ್ಲಿ 6 ಅನ್ನ ನಾವು ಇಲ್ಲಿ ತಗೊಂಡ್ವಿ ಅಂತಂದ ಹೇಳಿದ್ರೆ 6 ಒಂದ್ ಕಡೆ ಸೈಡ್ ಏನಂತಂದ ಹೇಳಿದ್ರೆ ಇಲ್ಲಿ 1 ಅಂತಂದೈತ. ಕರೆಕ್ಟಾ? ಅದಾದ ನಂತರ ನೆಕ್ಸ್ಟ್ ಇಲ್ಲೊಂದ್ ಏನೈತೆ ಅಂತಂದ ಹೇಳಿದ್ರೆ 3 ಅಂತಂದೈತ. ಇಲ್ಲಿ 6 ಅಂತಂದೈತಲ್ಲ, ಇಲ್ಲಿ ನೋಡ್ರಿ 6 ಅಂತಂದೈತ, ಇಲ್ಲಿ 6 ನೋಡ್ರಿ, ಇಲ್ಲಿ 6 ಐತಲ್ಲ. ಈ 6 ನ ಏನಂತಂದ ಹೇಳಿದ್ರೆ ಈ ಬಾಕ್ಸ್ ನ ಸ್ವಲ್ಪ ಹಿಂಗ್ ಉಲ್ಟಾ ಮಾಡ್ಕೊಂಡ್ಬಿಡ್ರಿ. ಸೊ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಂಡ್ಬಿಡ್ರಿ. ಈ ರೀತಿಯಾಗಿ ಬರುತ್ತೆ ನೋಡ್ರಿ. ಈ ರೀತಿಯಾಗಿ ಬರುತ್ತಾ? ಸೊ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಕೆಳಗಡೆ 3 ಹೋಗುತ್ತಾ, ಇದು 1 ಏನಂತಂದ ಹೇಳಿದ್ರೆ ಈ ಕಡೆ ಸೈಡ್ ಬರುತ್ತಾ. ಕರೆಕ್ಟಾ? ಸೊ ಇದನ್ನ ಏನಂತಂದ ಹೇಳಿದ್ರೆ ಇದ್ರ ಪ್ರಕಾರ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ, ಇದ್ರ ಪ್ರಕಾರ ಮಾಡ್ಕೊಂಡೆ ಅಂತ ಹೇಳಿದ್ರೆ ಸೊ 3 ಮತ್ತು 1 ಈ ಕಡೆ ಸೈಡ್ ಬರುತ್ತಾ. ಟ್ರೈ ಮಾಡ್ರಿ ನೋಡೋಣ. ಸೊ ಈ ತರ ಬರ್ಕೊಂಡಾಗ ಏನಂತಂದ್ರೆ ಈ ಕಡೆ ಸೈಡ್ ಬರುತ್ತಾ. 6 ಆದ ನಂತರ 3 ಇಲ್ಲೇ ಬಂದ್ಬಿಡುತ್ತ. ಸೊ ಅದಾದ ನಂತರ 5 ಈ ಕಡೆ ಬಂದ್ಬಿಡತ್ತ. ಅಂದ್ರೆ ಇವೆಲ್ಲ ಏನಂತಂದ ಹೇಳಿದ್ರೆ 3 ಅಂತಂದ ಹೇಳಿದ್ರೆ ಇಲ್ಲಿ ಬರುತ್ತೆ. ಇವೆಲ್ಲ ಏನಂತಂದ ಹೇಳಿದ್ರೆ ಸೈಡ್ ಭುಜಗಳು. ಇವು 4 ಬರ್ತಾವ ಗೊತ್ತಾ? ಸೈಡ್ ಇದು ಮೇಲ್ಗಡೆದೊಂದು ಕೆಳಗಡೆದೊಂದು ಸೈಡ್ 4 ಭುಜಗಳು ಬರ್ತಾವಲ್ಲ. ಸೊ 3 4 5 6 ಆಯ್ತು. ಆಮೇಲೆ ಉಳಿದಿರೋದು 1 ಇಲ್ಲಿ ಬರುತ್ತೆ. ನಮ್ಗೆ ಕೇಳಿರೋದೇನು ಅಪೋಸಿಟ್ ಆಫ್ 1 ಅಂತಂದ್ ಕೇಳಿದಾರೆ. ಅದು ಯಾವಾಗ್ಲೂ ಏನಂತಂದ ಹೇಳಿದ್ರೆ 2 ಆಗಿರುತ್ತೆ. ಮೇಲ್ಗಡೆದು ಇದು ಕೆಳಗಡೆದು. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳು ಬರ್ತಾವ. ಬೇಕಾದ್ರೆ ನಿಮ್ ಬಾಕ್ಸ್ ಅಲ್ಲಿ ಇದನ್ನ ಏನಪ್ಪಾ ಇಲ್ಲಿ ಯಾರಿಗಾದ್ರೂ ಕನ್ಫ್ಯೂಸ್ ಆಯ್ತು ಅಂತಂದ್ರೆ ಸಿಂಪಲ್ ಬಾಕ್ಸ್ ಹಾಕರ್ ನಾನು ಹೇಳ್ಕೊಟ್ಟಿದ್ದೇನೆ ಗೊತ್ತಾ? ಆ ತರ ಈ ತರ ಹರಿದ್ ಬಿಟ್ಟು ಬಾಕ್ಸ್ ಅಲ್ಲಿ ಬರೆದ್ ಬಿಟ್ಟು ಏನ್ ಮಾಡ್ಬೇಕು ನೀವು ನೋಡ್ಕೊಬೇಕು. ಸೊ ಏನ್ ಬೇಕು ಇಲ್ಲಿ ಟೋಟಲ್ ಆಗಿ 2 ಬಾಕ್ಸ್ ತಗೊಳ್ರಿ, ಇಲ್ಲ ಅಂತಂದ ಹೇಳಿದ್ರೆ 3 ಬಾಕ್ಸ್ ತಗೊಳ್ರಿ. ಅದನ್ನ ಹಾಕಿದಾಗ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ನೋಡ್ರಿ ಆನ್ಸರ್.